ಮಲ್ಲಾಪುರ ಉಪನ್ಯಾಸಕರು LBK ಕಾಲೇಜ್ ಸಿಂಧನೂರು. ಇವರು ಈ ಒಂದು ವಿಷಯದ ಕುರಿತಾಗಿ ಉರುಳಿಲ್ಲದ ಸಿರಿಯ ಮೆಚ್ಚಿ ಕೆಡಬೇಡ ಎನ್ನುವ ವಿಷಯದ ಕುರಿತು ಸುದೀರ್ಘವಾಗಿ ತಮ್ಮ ಅನುಭವದ ನುಡಿಗಳನ್ನು ನುಡಿಯಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಸರ್, ವೇದಿಕೆ ತಮಗಾಗಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನಗಿಂತ ಕಿರಿಯರೆಲ್ಲ, ಶಿವಭಕ್ತರಕ್ಕಿಂತ ಹಿರಿಯರೆಲ್ಲ, ಎನ್ನ ಮನಸಾಕ್ಷಿ ನಿಮ್ಮ ಪಾದ ಸಾಕ್ಷಿ ಕೂಡಲ ಸಂಗಮ ದೇವ. ಜಗಜ್ಯೋತಿ ಬಸವೇಶ್ವರರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಅಲ್ಲಿಂದ ಇಲ್ಲಿವರೆಗೆ ಆಗೋಗಿರುವಂತಹ ಎಲ್ಲ ಶರಣರಿಗೂ ಮತ್ತು ನನ್ನ ಕಣ್ಣಿಗೆ ಕಾಣುವಂತಹ ದೇವರುಗಳಾಗಿರುವ ನನ್ನ ತಂದೆ ತಾಯಿಗಳಿಗೂ ನಮಸ್ಕರಿಸುತ್ತಾ, ಈ ವೇದಿಕೆಯ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ನನ್ನ ಜೀವನದ ಮಾರ್ಗದರ್ಶಕರಾಗಿರುವಂತಹ ಶ್ರೀ ಸಿದ್ದರಾಮಪ್ಪ ಸಾವುಕಾರ್ ಮಾಡ್ಸೂರ್ ಅಣ್ಣವರಿಗೂ ಹಾಗೂ ಮಲ್ಲಿಕಾರ್ಜುನ ಅಣ್ಣವರಿಗೂ, ಕರೇಗೌಡ ಅಣ್ಣವರಿಗೂ, ಬಸಲಿಂಗಪ್ಪ ಅಣ್ಣವರಿಗೂ ಹಾಗೂ ಸುಮಂಗಲಮ್ಮಕ್ಕ ಅಣ್ಣವರಿಗೂ ಮತ್ತು ಇಂದಿನ ದಾಸೋಹಿಗಳ ಆಗಿರುವಂತಹ ಪರಮೇಶ್ವರಪ್ಪ ಅಣ್ಣವರಿಗೂ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ತಂದೆ ತಾಯಿಗಳಿಗೆ ಹಾಗೂ ವಿದ್ಯಾರ್ಥಿನಿಯರಿಗೆ ಶರಣಾರ್ಥಿಗಳನ್ನ ಸಮರ್ಪಿಸುತ್ತೇನೆ. ಇವತ್ತು ನನಗೆ ಬಂದಿರುವಂತಹ ವಿಷಯ, ಈ ಊರಿಲ್ಲದ ಸೀರೆತನವನ್ನ ಮೆಚ್ಚಿ ಅಥವಾ ನೆಚ್ಚಿ ಕೆಡಬೇಡ ಮನುಜ ಅಂತ. ಅದು ಒಂದು ವಚನದಲ್ಲಿ ಬರುವಂತಹ ಒಂದು ಸಾಲು. ಆನೆ ಕುದುರೆ ಭಂಡಾರವಿದ್ದಡೇನು, ತಾನುಂಬುವುದು ಪಡಿಯಕ್ಕಿ, ಒಂದಾವಿನ ಹಾಲು ಮಲಗುವುದರ್ಧ ಮಂಚ. ಈ ಉರುಳದ ಸಿರಿಯನ್ನ ನೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಗ, ಒಡಿವೆ ತಾನೇನೊಪ್ಪುವುದು, ಕೈ ಹಿಡಿದ ಮಡದಿ ಪರರ ಸಂಘ, ಪ್ರಾಣ ವಾಯುವಿನ ಸಂಘ, ಸಾವಂಗೆ ಸಂಗಡ ಯಾರು ಇಲ್ಲ ಕಾಣ, ನಿಷ್ಕಳಂಕ ಮಲ್ಲಿಕಾರ್ಜುನ ಅಂತ. ಈ ವಚನವನ್ನು ಬರೆದವರು ಯಾರು ಅಂತ ನಾವು ಸ್ವಲ್ಪ ಹಿನ್ನೆಲೆಯನ್ನು ನೋಡಿದಾಗ ಈ ವಚನಕ್ಕೆ ಅಥವಾ ಈ ಸಾಲಿಗೆ ಬಹಳ ಅರ್ಥ ಬರುತ್ತೆ ಅನ್ನೋಂಥದ್ದು. ಏನ್ ಇವತ್ತಿನ ವಿಷಯ ಅಂದ್ರೆ, ಈ ಉರುಳಿಲ್ಲದ ಸಿರಿಯನ್ನೆಚ್ಚಿ ಕೆಡಬೇಡ ಮನುಜ ಅಂತ. ಇಲ್ಲಿ ಮೋಲಿಗಿರ ಮಾರಯ್ಯ ಅಂತ ಕರಿತೀವಿ. ಇವರ ಮೂಲದ ಹೆಸರು ಮಹಾದೇವ ಭೂಪಾಲ್ ಎನ್ನುವಂತವರು. ಈ ಭೂಲೋಕದಲ್ಲಿರುವ ಸ್ವರ್ಗ ಎಂದು ಭಾವಿಸಿರುವಂತಹ ಕಾಶ್ಮೀರದ ಸವಲಾಕ್ಷದ ದೊರೆ ಆಗಿದ್ರು. ಆತನ ಹೆಂಡತಿ ಗಂಗಾದೇವಿ, ಆಮೇಲೆ ಮಹಾದೇವಿ ಆಗ್ತಾರೆ, ಮಾರಯ್ಯ ಅವರು ಆಗ್ತಾರೆ, ಆರಂಭದಲ್ಲಿ ಗಂಗಾದೇವಿ. ನೋಡಿ, ಒಂದು ಪ್ರಾಂತದ ಮಹಾರಾಜರಾಗಿದ್ರು. ಈಗ ನಾನು ಬಡವನಾಗಿ ಹಣ ಗಳಿಸೋದ್ರಲ್ಲಿ ಉಪಯೋಗ ಇಲ್ಲ ಅಂದ್ರೆ ಬಡವದನ ದಿಮಾಕ್ ಮಾತಾಡ್ತಾನೆ, ಸಿಕ್ಕರೆ ಹೆಂಗ್ ಸುಮ್ಮಿರ್ತಿದ್ರು ಅಂತ. ಅದನ್ನ ಸುಖವನ್ನ ಕಂಡು ಅದನ್ನ ತ್ಯಜಿಸಿ ಬರುವಂತವ್ರು ಹೇಳ್ತಾರಲ್ಲ, ಅವಾಗ ಆ ಮಾತಿಗೆ ಅರ್ಥವಿರುವಂತಹದ್ದು. ಇವರು 12ನೇ ಶತಮಾನದಲ್ಲಿ ನಮ್ಮ ಬಸವಣ್ಣವರ ಒಂದು ಕ್ರಾಂತಿಗೆ ಮನಸೋತು ಕೇಳಿ ತನ್ನ ರಾಜ್ಯವನ್ನೇ ಬಿಟ್ಟು ತನ್ನ ಹೆಂಡತಿಯ ಜೊತೆಗೆ ಮಹಾದೇವ ಭೂಪಾಲ್ ಅವರು ಗಂಗಾದೇವಿಯನ್ನ ಒಳಗೊಂಡು ಒಂದು ನಮ್ಮ ವಚನ ಸಾಹಿತ್ಯ ಶರಣರ ಚಳವಳಿಗೆ ಬಂದು ಭಾಗವಹಿಸ್ತಾರೆ. ಅವರು ಕಟ್ಟಿಗೆಯನ್ನ, ಅದರಲ್ಲೂ ಒಣ ಕಟ್ಟಿಗೆಯನ್ನ, ವಚನಕಾರ ಏನೇ ಕೆಲಸ ಮಾಡಿದ್ರು ಪರಿಸರವನ್ನ ಉಳಿಸುವಂತ ಕೆಲಸವನ್ನ ಮಾಡಿದಂತವರು. ಕಾಡಿನಲ್ಲಿರುವಂತಹ ಒಣ ಕಟ್ಟಿಗೆಯನ್ನ ಮಾರಿ ತಮ್ಮ ಜೀವನವನ್ನ ಸಾಗಿಸುವಂತವರು. ಆ ಒಣ ಕಟ್ಟಿಗೆ ಮಾರುವುದಕ್ಕಾಗಿ ಅವರನ್ನ ಮೋಳಿಗೆ ಅಂತ ಹೆಸರು ಬಂದಿರುವಂತಹದ್ದು. ಆಮೇಲೆ ಮಾರಯ್ಯ ಎನ್ನುವಂತ ಪ್ರಸಿದ್ಧರಾದರು. ಇವರು 818 ವಚನಗಳನ್ನ ಬರೆದಂತವರು. ಈ ಕಲ್ಯಾಣದ ಶರಣರು ಕಾರಣಾಂತರಗಳಿಂದ ಅಲ್ಲಿ ಅವರಿಗೆ ಸಾಕಷ್ಟು ಕಿರುಕುಳ ಆಗುತ್ತೆ. ಶರಣರು ಊರು ಬಿಡಬೇಕಾದ ಸಂದರ್ಭ ಬರುತ್ತೆ. ಅಂತ ಸಂದರ್ಭದಲ್ಲಿ ಇವರು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಮೊಳಕೇರ ಎಂಬ ಗ್ರಾಮದಲ್ಲಿ ಒಂದು ಗವಿಯಲ್ಲಿ
ವಾಸ ಮಾಡಬೇಕಾದ ಸಂದರ್ಭ ಬರುತ್ತೆ. ಇಂದಿಗೂ ಕೂಡ ಆ ಗವಿ ಆ ಊರಿನಲ್ಲಿ ಇದೆ, ಮೊಳಿಗೆ ಮಾರೆಯವರ ಗವಿ ಎನ್ನುವಂತಹದ್ದು. ನೋಡಿ ಯಾಕೆ ಮಾತಾಡ್ತಾರೆ ರಾಜ್ಯ ರಾಣಿಯವರು ಅರಮನೆಯನ್ನು ಬಿಟ್ಟು ಗವಿಯಲ್ಲಿ ವಾಸ ಮಾಡಬೇಕಾಗಿರುವಂತಹ ಮಾನಸಿಕ ಸ್ಥಿತಿಗೆ ಬೆಳವಣಿಗೆ ಹೊಂದಿದ್ರು. ರಾಜ್ಯವರು ರಾಣಿಯವರು ಅರಮನೆಯಲ್ಲಿದ್ದಂತ ಒಂದು ಗವಿಯಲ್ಲಿ ವಾಸ ಮಾಡುವಂತವರಾಗಿದ್ರು. ಅಲ್ಲಿ ವಾಸ ಮಾಡಿದ್ರು ಕೂಡ ಶಾಂತಿ ಸಮಾಧಾನದಿಂದ ಜೀವನವನ್ನು ಸಾಗಿಸಿದ್ರು ಅಂತ. ಶಾಂತಿ ಸಮಾಧಾನದಿಂದ ಜೀವನವನ್ನು ಸಾಗಿಸಿದ್ರು. ಈ ವಚನದಲ್ಲಿ ನೋಡಿ, ನಾನು ಈಗಾಗಲೇ ನಿಮಗೆ ವಚನವನ್ನು ಹೇಳಿದೆ, ಆನೆ ಕುದುರೆ ಭಂಡಾರವಿದ್ದಡೇನು. ನೋಡಿ, ಇವತ್ತು ಅರಮನೆ ಇದೆ, ಬೆಳ್ಳಿ ಇದೆ, ಬಂಗಾರ ಇದೆ, ಮುತ್ತು ಇದೆ, ರತ್ನ ವಜ್ರ ವೈಡರ್ಯ ಚಿನ್ನ ನಾಣ್ಯಗಳನ್ನು ತುಂಬಿದಂತ ಖಜಾನೆ, ಹೌದಾ? ಅಷ್ಟೇ ಅಲ್ಲದೆ ಆನೆ ಅಶ್ವಗಳನ್ನು ಹೊಂದಿರುವಂತಹ ಸಾವಿರಾರು ಎಕರೆಯ ಜಮೀನನ್ನು ಹೊಂದಿರುವಂತಹ ವ್ಯಕ್ತಿ. ಈಗಿರುವಾಗ ಅವ್ರು ಹೇಳ್ತಾರೆ, ಆನೆ ಕುದುರೆ ಭಂಡಾರವಿದ್ದಡೇನೋ ತಾನುಂಬುವುದು ಪಡಿ ಹಕ್ಕಿ. ನೋಡಿ, ಏನೆಲ್ಲ ಇದ್ರು ಕೂಡ ನಾವು ಇಷ್ಟೇ ಅನ್ನ ಉಣಬಹುದು, ಅದು ಇಷ್ಟೇ ಆಹಾರ ಉಣಬಹುದು, ಅದಕ್ಕಿಂತ ಹೆಚ್ಚು ಉಣಕ್ಕಾಗಲ್ಲ. ಇಷ್ಟೆಲ್ಲ ಇದೆ ಅಂತೇಳಿ ಅಂಡೆಗಟ್ಲೆ ನಾವು ಊಟ ಮಾಡಕ್ಕಾಗಲ್ಲ. ನಿಮ್ಗೆ ಬೇಕಿರೋದು ಸ್ವಲ್ಪ. ತಾನುಂಬುವುದು ಪಡಿ ಅಕ್ಕಿ, ಒಂದಾವಿನ ಹಾಲು. ಒಂದಾವು ಅಂದ್ರೆ ಆಕಳು. ಒಂದು ಆಕಳಿನ ಒಂದು ಗ್ಲಾಸ್ ಹಾಲನ್ನ ನಾವು ಸೇವಿಸುವಂತದ್ದು. ಮಲಗುವುದರ್ಧ ಮಂಚ. ನಾನು 3 ಅಂತಸ್ತು ಮನೆ ಕಟ್ಟಿನಂದ್ರೂ ಕೂಡ 3 ಅಂತಸ್ತಿನ ಮಹಡಿಯಲ್ಲಿ ನೀವು ಮಲಗಕ್ಕಾಗಲ್ಲ. ನೀವು ಮಲಗಬೇಕಾದದ್ದು ಕೇವಲ ಒಂದು ಮಂಚದಲ್ಲಿ, ಅದು ಅರ್ಧ ಮಂಚ ಎನ್ನುವಂತ ಮಾತನ್ನ ಹೇಳಿರುವಂತಹದ್ದು. ಇಲ್ಲಿ ಅಂದ್ರೆ ಉಳಿದ ಸಂಪತ್ತು ಏನಿದೆಯಲ್ಲ ಹೆಸರಿಗೆ ಮಾತ್ರ, ಅದು ನಮ್ಮ ಉಪಯೋಗಕ್ಕೆ ಬರಲ್ಲ. ಉಳಿದ ಸಂಪತ್ತು ಹೆಸರಿಗೆ ಮಾತ್ರ ಅನ್ನುವಂಥ ವಿಚಾರವನ್ನ ಹೇಳುವಂಥದ್ದು. ಈ ಅರ್ಥಹೀನ ಶ್ರೀಮಂತಿಕೆಯನ್ನ ನಂಬಿ ಹಾಳಾಗಬೇಡಿ ಅನ್ನುವಂಥ ಮಾತನ್ನ ಮೊಳಿಗೆ ಮಾರೆಯವರು ಮಾನವನ ಜನಾಂಗಕ್ಕೆ ಹೇಳಿರುವಂತಹದ್ದು. ಮುಂದುವರೆದು ಹೇಳ್ತಾರೆ, ಅದು ಈ ಊರಿಲ್ಲದ ಸಿರಿಯನ್ನೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಘ. ನಾಳೆ ನಾನು ಸತ್ತ ನಂತರ ನನ್ನನ್ನ ಈ ಭೂಮಿಯಲ್ಲಿ 6-3 ಅಡಿಯಲ್ಲಿ ಇಡ್ತಾರೆ. ಅದು ದೊಡ್ಡ ಚರ್ಚೆ ಆಗತ್ತೆ. ನಾನೇ ಸಂಪಾದನೆ ಮಾಡಿ 100 ಎಕರೆ ಹೊಲ ಇಟ್ರು ಕೂಡ ಊರ್ ಮುಂದೆ ಹೊಲದಾಗ ಇಡೋದ್ ಬೇಡ, ಇದು ಡಿಮ್ಯಾಂಡಿನ ಹೊಲ, ಇವು ಅಲ್ಲೆಲ್ಲೇ ಹೋಗಿ ಅಂತಲ್ಲಿ ಇಡೋಣ ಅಂತಾರೆ. ನಾನೇ ಕೆಡಿಸಿದ ಮನೆ, ನನ್ನ ಒಳಗಡೆ ಇಡೋದ್ ಬೇಡ, ಹೊರಗಡೆ ಇಡು ಅಂತಾರೆ. ನಾಳೆ ನನ್ನ ಮಕ್ಕಳು ಹೇಳ್ತಾರೆ ಅವರು, ಈ ಒಡಲು ಎನ್ನುವಂತದ್ದು ಭೂಮಿಯ ಸಂಘ. ಒಡಿವೆ ತಾನೇ ನೋಡ್ಕೋದು, ಅದು ಯಾರಿಗೋಗುತ್ತೋ ಗೊತ್ತಿಲ್ಲ. ಒಂದು ವೇಳೆ ಕೈಯಲ್ಲಿರುವಂತ ಉಂಗ್ರ ಬರ್ಲಿದ್ರೆ ಕಟ್ಟು ಮಾಡಿ ಅಂತಾರೆ. ಸತ್ಯಮ್ಮ ಕಿವಿಯರು ಬಂದಿಲ್ಲ ಅಂದ್ರೆ ಕಿವಿಯರು ಅಳ್ಕಂತ ಅಂತಾರೆ. ಅದು ಹೆಣ್ಮಕ್ಳಿದ್ರೆ 3 ಹೆಣ್ಮಕ್ಳಿದ್ರೆ ನನಗೊಂದಂತ ಬುದ್ಧಿ ಆಡ್ತಾರೆ. ಆಸ್ತಿಗಾಗಿ ಎಷ್ಟೋ ತಂದೆ ತಾಯಿಗಳು ಇವತ್ತು ಬೀದಿ ಪಾಲಾಗಿರುವಂತ ಇತಿಹಾಸವನ್ನು ನೋಡ್ತೀವಿ. ಮೊನ್ನೆ ಒಂದು ವ್ಯಕ್ತಿ ಹೇಳಿದ, ನಾನು ಕಾಲೇಜಿಗೆ ಬಂದಿದ್ದ, ರುದ್ರಾಶ್ರಮ, ಪುನೀತ ರುದ್ರಾಶ್ರಮದಲ್ಲಿ ಒಬ್ಬ ಅಜ್ಜಿಗೆ ಆರಾಮಿಲ್ಲ ಅಂತ ಅವ್ರ ಮಕ್ಕಳಿಗೆ ಫೋನ್ ಮಾಡಿದ್ರೆ, ಇಲ್ಲ ನೋಡ್ರಿ ಸತ್ತಾಗ ಬರ್ತೀವಿ ಅಂತ ಹೇಳಿದಂತ ಮಕ್ಕಳು. ನಿಮ್ಮ ತಾಯಿ ತೀರಿಕೊಂಡಿದ್ದಾಳೆ ಬನ್ನಿ ಅಂತ ಹೇಳಿದ್ರೆ ನೀವೇ ಆಟೋದ ಹಾಕ್ಯಂಬರಿ ಅಂತ, ಜೊತೆಗೆ ಆಟದ ಖರ್ಚು ನೀವೇ ಕೊಡ್ಬೇಕಂತ ರುದ್ರಾಶ್ರಮಕ್ಕೆ. ಸಾಕಷ್ಟು ದುಡಿದು ಗಳಿಸಿಟ್ಟಾರ ಅವರು, ಸಾಕಷ್ಟು ದುಡಿದು ಗಳಿಸಿಟ್ಟಾರ. ನೋಡ್ರ, ನನ್ನ ತಾಯಿಯ ಒಂದು ಶ್ರಮ ತಂದಿರುವಂತ ಆಟೋಕ್ಕೆ ಬಿಲ್ಲು ಇನ್ನೊಂದು ಕಟ್ಬೇಕಂತೆ. ಇಲ್ಲೇ ನಡೆದಿರೋ ಘಟನೆ ಇದು, ಶಿನ್ನೂರಲ್ಲಿ ನಡೆದ ಘಟನೆ ಇದು, 1.5 ತಿಂಗಳ ಒಳಗಡೆ ಆಗಿರುವಂತ ಘಟನೆ ಇದು. ಬೇಡ ಅವ್ರ ಹೆಸರು ಹೇಳೋದು ಬೇಡ. ಯಾರೋ ಒಬ್ರು ಬರ್ತ್ಡೇ ಹಾಕಿದ್ರು, ಅವ್ರು ಹೇಳಿದ್ರು, ಓ ತಮ್ಮ ಮೊದಲು ನಿಮ್ಮ ರುದ್ರಾಶ್ರಮದ ಬಿಟ್ಟಿಯಲ್ಲ ತಂದೆ ತಾಯಿನ, ಅವ್ರಿಗೆ ಹೋಗಿ ಮನೆ ಕರ್ಕೊಂಡ್ಬಂದು ಬರ್ತ್ಡೇ ಆಚರಣೆ ಮಾಡು ಅಂತ ಹೇಳಿದ್ರು. ಒಬ್ಬ ಶ್ರೀಮಂತನಿಗೆ ನೇರವಾಗಿ ಸ್ಟೇಟಸ್ ಮೂಲಕ. ನಾವು ಮುಂದೆ ಹೇಳ್ತೀನಿ, ನಾನು
ಇಲ್ಲಿ ಆ ಕೈ ಹಿಡಿದ ಮಡದಿ ಪರಾರ ಸಂಘ ಅಂತ. ಇದು 11ನೇ ಶತಮಾನದಲ್ಲಿ ಒಬ್ಬ ರಾಜ್ಯ ಇನ್ನೊಬ್ಬರ ರಾಜ್ಯದ ಮೇಲೆ ದಂಡೆತ್ತಿ ಹೋದಾಗ ಆ ರಾಜ್ಯನ ಸೋಲಿಸಿ ಅಲ್ಲಿರುವಂತಹ ಎಲ್ಲಾ ಹೆಂಡತಿಯರನ್ನ ಆ ರಾಜ್ಯ ತನ್ನ ಉಪಪತ್ನಿಯರನ್ನಾಗಿ ಮಾಡಿಕೊಳ್ತಿದ್ದ. ಅದಕ್ಕೆ ಆ ಲೈನ್ ಬಂದಿರುವಂತದ್ದು. ಕೈ ಹಿಡಿದ ಮಡದಿ ಪರರ ಸಂಘ. ಪ್ರಾಣ ವಾಯುವಿನ ಸಂಘ. ನಮ್ಮ ಉಸಿರು ಈ ಗಾಳಿಯಲ್ಲಿ ಮರೆತು ಹೋಗುತ್ತೆ. ಸಾವಂಗ ಸಂಗಡ ಯಾರು ಇಲ್ಲ. ನನ್ನ ಜೊತೆಗೆ ಯಾರು ಬರೋರಿದ್ದಾರೆ? ಒಂದು ವಿಚಾರ ಮಾಡಿ. ಒಂದು ವೇಳೆ ನಂದೇನ 2 ಕಿಡ್ನಿ ಫೇಲ್ ಆದ್ರೆ, ನನ್ನ 2 ಕಿಡ್ನಿ ಫೇಲ್ ಆದ್ರೆ ಕೊಡೋದಕ್ಕೆ ಮುಂದೆ ಬಂದ್ರೆ ಈ ಕಣ್ಣಿಗೆ ಕಾಣುವ ದೇವರು ತಾಯಿ ತಂದೆ ಬಿಟ್ಟ ಮೇಲೆ ಈ ಜಗತ್ತಿನಾಗೆ ಯಾರು ಕೊಡಲ್ಲ ನಿಮಗೆ. ಅವರೇ ದೇವರು. ನಾನು ಸತ್ರು ನನ್ನ ಮಗ ಉಳಿಲಿ ಅನ್ನುವಂಥದ್ದು ಏನೋ ವಿಚಾರ ಮಾಡ್ತಾರಂದ್ರೆ ಆ ತಂದೆ ತಾಯಿಗಳೇ ನಮ್ಮ ದೇವರು. ಬೇರೆ ಯಾರು ಕೊಡಕ್ ಸಾಧ್ಯ ಇಲ್ಲ. ಹಾಗಂತ ನಾನ್ ಸತ್ತಾಗ ಅವ್ರು ನನ್ನ ಜೊತೆಗೆ ಬರಲ್ಲ. ಬಹಳ ಅದ್ಭುತವಾದ ಹಾಡುಗಳದವು. ಇರೋ ತನಕ ಎಲ್ಲಿ ತನಕ, ಕುಣಿಗೆ ಬಂದು ಮಣ್ಣು ಹಾಕ ತನಕ, ಕುಣಿಗೆ ಬಂದು ಮಣ್ಣು ಹಾಕ ತನಕ, ನಿಕ್ಕಳಂಕ ಮಲ್ಲಿಕಾರ್ಜುನ ಅನ್ನುವಂಥದ್ದು. ನೋಡಿ, ಈ ದಿನ ಇಲ್ಲಿ ನಾವು ಒಂದಿನ ಮಣ್ಣು ಹಾಕ್ತೀವಿ, ನಮ್ ಸಂಪತ್ತು ಯಾರೋ ಪಾಲಾಗುತ್ತೆ, ಹೆಂಡತಿ ಇನ್ನೊಬ್ಬರ ಪಾಲಾಗ್ತಾಳೆ. ಈಗಿನ ದಿನಮಾನಗಳಲ್ಲಿ ಸಣ್ಣ ವಯಸ್ಸಿದ್ರೆ ಆಕೆ ತವ್ರ ಮನೆ ಪಾಲಾಗ್ತಾಳೆ, ನಮ್ಮ ಹೆಂಡತಿ ತನ್ನ ತವ್ರ ಮನೆ ಪಾಲಾಗ್ತಾಳೆ. ಹೌದಲ್ಲ? ನಮ್ಮ ಪಾಲಂತ ಆಗಕ್ಕಾಗಲ್ಲ. ಹಾಗಾಗಿ ಇಲ್ಲಿ ನಿನ್ನ ಜೊತೆ ನೀ ಸತ್ತ ನಂತರ ನಿನ್ ಜೊತೆಗೆ ಬರೋರು ಯಾರು ಅನ್ನುವಂತ ವಿಚಾರವನ್ನ ನೋಡುವಂತದ್ದು. ನಮ್ ಜೊತೆಗೆ ಬರೋದು ಏನಾದಿದ್ರೆ ಬಸವಣ್ಣ ಕೊಟ್ಟಿರೋ ಲಿಂಗಪ್ಪ ಮಾತ್ರ. ಲಿಂಗ ಮಾತ್ರ ನಮ್ ಜೊತೆ ಕಳಿಸ್ತಾರೆ. ನನ್ನ ಮೇಲಿರುವ ಬಂಗಾರ ಚೂರುಗಳು ಯಾವುದನ್ನು ಕಲಿಸಲ್ಲ. ಸುಮ್ಮನೆ ನನ್ನ ಭ್ರಮೆ, ನಾನು ಅಷ್ಟು ಗಳಿಸಿದ್ದೇನೆ, ನಾನು ಅಷ್ಟು ಈ ಮಾಡಿದ್ದೇನೆ, ಇಷ್ಟು ಮಾಡಿದ್ದೇನೆ ಅಂತ. ಸತ್ತಾಗ ಬರೋದು ನಿನ್ ಜೊತೆಗೆ ನೀನು ಕಟ್ಟಿಕೊಂಡ ಲಿಂಗ, ಅದು ನನ್ನ ಕೈಯಲ್ಲಿ ಬರುತ್ತೆ. ಹಾಗಾಗಿ ಯಾರು ಕಟ್ಕೊಂಡಿಲ್ಲ ಅಂದ್ರೆ, ನೀವು ಮುಂದೆ ಒಂಟಿ ಆಗ್ಬಾರ್ದು ಅಂದ್ರೆ ಇವತ್ತು ಕಡಿಗರಿ ಲಿಂಗ. ನಾಳೆ ಸತ್ತ ನಿಮ್ ಕೈಗೆ ಇಡ್ತಾರೆ, ಇಲ್ಲಾಂದ್ರೆ ಮಂದಿ ತಂದು ಇಡ್ತಾರೆ, ಇದಕ್ಕೆ ನನಗೆ ಒಂದು ಒಳ್ಳೆ ಉದಾಹರಣೆ ಅಂದ್ರೆ ಅಲೆಕ್ಸಾಂಡರ್ದ ಒಂದು ಉದಾಹರಣೆಯನ್ನ ಹೇಳ್ಬೇಕನ್ಸತ್ತೆ. ಅಲೆಕ್ಸಾಂಡರ್ ಎನ್ನುವಂತ ಒಬ್ಬ ದೊರೆ ಇಡೀ ಜಗತ್ತನ್ನೇ ಗೆಲ್ಲಬೇಕು ಅಂದ್ಕೊಂಡಿದ್ದ. 75% ಜನ ಅಂದ್ರೆ ಮುಕ್ಕಾಲು ಭಾಗ ಜಗತ್ತನ್ನೇ ಗೆದ್ದ. ಅವನು ಹುಚ್ಚು, ಜಗತ್ತು ಗೆಲ್ಬೇಕು, ನಾನು ಜಗತ್ತಿನ ಒಡೆಯ ಆಗ್ಬೇಕು, ಎಲ್ಲರೂ ನಾನೇ ಅಧಿಪತಿ ಆಗ್ಬೇಕು ಅಂತ. ಅವನಿಗೆ ಕಾಯಿಲೆ ಬರುತ್ತೆ. ಯಾವ ವೈದ್ಯರಿಂದನೂ ಕಾಯಿಲೆ ಗುಣ ಮಾಡಕ್ಕಾಗಲ್ಲ. ಸಾಯ್ತಾನೆ. ಸಾಯುವ ಮುಂಚೆ ತನ್ನ ಹಿಂಬಾಲಕರಿಗೆ ಹೋಗ್ತಾನೆ, ನಾನು ಸತ್ತ ನಂತರ ನನ್ನ ಹೆಣವನ್ನ ಪ್ರಸಿದ್ಧವಾದ ವೈದ್ಯರೇ ಓರ್ಬೇಕು, ಪ್ರಸಿದ್ಧವಾದ ವೈದ್ಯರೇ ಹೋರ್ಬೇಕು. ನನ್ನ 2 ಕೈ ಕಡಿಗೆ ಹಾಕಿರ್ಬೇಕು, ಅವ್ರು ಹಿಂಗ ಅಳ್ಳಾಡ್ತಿರ್ಬೇಕು. ನಾನು ಗಳಿಸಿರುವಂತ ಚಿನ್ನ ಬೆಳ್ಳಿ ಬಂಗಾರವನ್ನ ಉಗ್ಗೆಂತ ಬರಬೇಕು ಅಂತ. ಈ ಒಂದು ಘಟನೆಯನ್ನ ನಾನು ಅರ್ಥ ಮಾಡಿಕೊಂಡ್ರೆ ನಮ್ಮ ಬದುಕಿ ನಿಜವಾಗಿಯೂ ಅರ್ಥ ಆಗತ್ತೆ. ಅಂದ್ರೆ ಏನು, ಇರುವವರೆಗೂ ನಾನು ಗಳಿಸ್ಬೇಕು 5 ಕೋಟಿ 6 ಕೋಟಿ 7 ಕೋಟಿ 8 ಕೋಟಿ 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 ಹೋಗುವಾಗ ಏನು ಒಯ್ಲಿಲ್ಲ ಅನ್ನುವ ಸಂಕೇತಕ್ಕಾಗಿ 2 ಕೈಯನ್ನು ಹಿಂಗ್ ಮಾಡ್ಬೇಕು ಅಂತ ಹೇಳಿದ. ಮರಣ ಬಂದರೆ ಯಾವ ವೈದ್ಯನಿದ್ದ ಉಳಿಸಿಕೊಳ್ಳಕ್ಕಾಗಲ್ಲ ಎಂಬ ಕಾರಣಕ್ಕಾಗಿ ನನ್ನ ಹೆಣವನ್ನ ವೈದ್ಯರೇ ಓಡ್ಬೇಕು ಅಂತ ಹೇಳಿದ. ಗಳಿಸಿದ ಆಸ್ತಿಯನ್ನು ಒಯ್ಯಕ್ಕಾಗಲ್ಲ, ಅದಕ್ಕೆ ಇಲ್ಲೇ ಮಂಡಿ ಬಿಟ್ಟಂತಾನೆ. ಇಲ್ಲಿ ಇದೇ ವಚನದಲ್ಲಿ ಬರುತ್ತೆ, ನಿನ್ನ ಒಡಿವೆ ತಾನೇನು ಒಪ್ಪುವುದು, ಯಾರಿಗೂ ಒಪ್ಪುವುದು ಗೊತ್ತಿಲ್ಲ ಅನ್ನುವಂಥದ್ದು. ಈ ಸತ್ಯ ಅರ್ಥ ಆಗಿದೆ ಜನಕ್ಕೆ. ಅರ್ಥ ಆದ ಮೇಲೂ ಕೂಡ ಇಷ್ಟು ಭ್ರಷ್ಟಾಚಾರದಲ್ಲಿ ಒಳಗೊಂಡಾರಂದ್ರೆ ನನಗೆ ಅದೇ ದೊಡ್ಡ ಪ್ರಶ್ನೆ. ನನ್ನದೊಂದು ಪ್ರಶ್ನೆ ಇದೆ. ಎಲ್ಲರಿಗೂ ಸತ್ಯ ಗೊತ್ತಿದೆ, ನಾನು ಸಾಯುತ್ತೇನೆ, ಸತ್ತಾಗ ಏನು ಒಯ್ಯುವುದಿಲ್ಲ ಎಂಬ ಭ್ರಮೆನೂ ಕೂಡ ಇದೆ ಎಲ್ಲರಿಗೂ. ಒಂದು ವೇಳೆ ಸತ್ತಾಗ ಒಯ್ಯಂಗಿದ್ದಿದ್ರೆ ಇನ್ನಷ್ಟು ಭ್ರಷ್ಟಾಚಾರ ಮಾಡ್ತಿದ್ರು ಗೊತ್ತಿಲ್ಲ. ಸತ್ತಾಗ ಒಯ್ಯಂಗಿದ್ದಿದ್ರೆ ಹೆಂಗಾಗ್ತಿತ್ತು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಈ ವಚನ ಏನಿದೆ ಅಂದ್ರೆ, ಬದುಕಿಗೆ ನಾವು ಹಾಗಂತ ನಾನು ದಯವಿಟ್ಟು ಇಲ್ಲಿ ಮಕ್ಕಳಿದ್ದಾರೆ,
ಉಳಿದರದರೆ ಯಾರಿಗೂ ನಿಮಗೆ ನಾನು ನಿರಾಶೆ ಹುಟ್ಟುತ್ತಿಲ್ಲ, ಹಣ ಗಳಿಸಬೇಡ ಅಂತ ಹೇಳ್ತಾ ಇಲ್ಲ. ಬದುಕಿಗೆ ಎಷ್ಟು ಬೇಕೋ ಅಷ್ಟು ಗಳಿಸಿ. ಅವರೆಲ್ಲ ನೋಡಿ ಇವತ್ತು ಕಟಿ ಕಡ್ಕೊಂಡ್ ಬರ್ಬೇಕು, ಮಾರ್ಬೇಕು, ಅದ್ರಾಗೆ ನಮ್ಮ ಶಂತಿ ತಂದು ಊಟ ಮಾಡಿ ದಾಸೋಹ ಮಾಡಿಸ್ಬೇಕು. ನಾವೆಲ್ಲ ಕುಂತ್ಕೊಂಡಿವಿ ಇಲ್ಲೆಲ್ಲ. ನಾನು ಹಿಡ್ಕೊಂಡು ಹೇಳ್ತೀನಿ, ಒಂದು ವಚನ ಈ ಬದುಕಿನ ಒಂದು ಶ್ರಾವಣ ಮಾಸದಾಗ ಒಂದ್ ದಿನ ದಾಸೋಹ ಆಗಂದ್ರ ಈ ಅಂತೀವಿ. ದಾಸೋಹ ಗುಣ ಎಲ್ಲಿ ಹೋಯ್ತು? ಯಾಕೆ ನಾನು 40,000 ರೂಪಾಯಿ ದುಡ್ತೀನಿ, 5,000 ರೂಪಾಯಿ ಖರ್ಚಾದ್ರೆ ಏನಾಯ್ತು? ಹೇಳೋ ಶಾಸ್ತ್ರ ತಿಂಬ ಬದ್ನಿಕಾಯಿ ಓದಪ್ಪಿ ಒಯ್ಯಲ್ಲ ಅಣ್ಣರ. ಇವತ್ತು ನಮ್ಮ ಪರಮೇಶ್ವರಪ್ಪನವರು ದಾಸೋಹ ಮಾಡಿಸ್ತಾ ಇದ್ದಾರೆ. ದಾಸೋಹ ಇದು ಬಸವಣ್ಣವರ ಇದು ಪರಿಕಲ್ಪನೆ. ಜ್ಞಾನ ದಾಸೋಹದ ಜೊತೆಗೆ ಅನ್ನ ದಾಸೋಹ. ನೋಡಿ ಯಾಕೆ ಮಾತಾಡ್ತೇನೆ ಅಂದ್ರೆ, ನಾನು ಪ್ರಕಾಶ್ ಶಾ ಎನ್ನುವಂತ ಒಬ್ಬ ವ್ಯಕ್ತಿ ಮುಖೇಶ್ ಅಂಬಾನಿನ ರೈಟ್ ಹ್ಯಾಂಡ್ ಅಂತ ಕರೆಸಂತಿದ್ರು. ಪ್ರಕಾಶ್ ಶಾ ಅನ್ನುವಂಥವರು ರಿಲಯನ್ಸ್ ಕಂಪನಿಯ ಉಪಾಧ್ಯಕ್ಷರಾಗಿದ್ರು. ಒಂದು ವರ್ಷಕ್ಕೆ 75 ಕೋಟಿ ಆದಾಯವಿತ್ತು. ಎಷ್ಟಮ್ಮ? ನಾವು ನೋಡಿಲ್ಲ. ಅಂತ ವ್ಯಕ್ತಿ ತನ್ನ ಉದ್ಯೋಗವನ್ನು ಬಿಟ್ಟು ಸನ್ಯಾಸತ್ವವನ್ನು ಸ್ವೀಕರಿಸಿದ. ಆಗ ನಾನು ಸನ್ಯಾಸತ್ವ ಸ್ವೀಕರಿಸ ಅಂತ ಹೇಳ್ತಾ ಇಲ್ಲ. ಇಲ್ಲಿ ತಿಳ್ಕೊಬೇಕಾದದ್ದು ದುಡ್ಡಿನಿಂದ ಶಾಂತಿ ಸಿಗಲ್ಲ ಅನ್ನುವಂಥದ್ದು. ಹಂಗ ಶಾಂತಿ ಸಿಗಂಗಿದ್ರೆ ಹಾತ್ಯಾಕೆ 75 ಕೋಟಿ ವರ್ಷಕ್ಕೆ ಆದಾಯ ಬರುವಂತದ್ದನ್ನ ಬಿಡ್ತಿದ್ದ? ಅಮ್ಮಂದ್ರೆ ನಮ್ಮೆಲ್ಲರಿಗೆ ಸುಧಾಮೂರ್ತಿಯವರ ಒಂದು ಜೀವನವನ್ನ ಅಳವಡಿಸಿಕೊಳ್ಬೇಕಾಗಿದೆ. ಒಂದು ವರ್ಷಕ್ಕೆ 1,000 ಮದುವೆಯನ್ನ ಮಾಡಿಸ್ತಾಳೆ. ಎಲ್ಲರ ಮದುವೆಗೆ ಚಿನ್ನದ ತಾಳಿಯನ್ನ ಮಾಡಿಸ್ಕೊಡ್ತಾಳೆ. ಆಮೇಲೆ ಅಗರ್ಭ ಶ್ರೀಮಂತಳು, ಆದ್ರೂ ಬಂಗಾರ ಕೇಳಲ್ಲ, ಸರಳವಾಗಿ ಜೀವನ ಮಾಡ್ತಾಳೆ. ಆಕಿನ ಕೇಳಿದ್ರೆ ಶ್ರೀಮಂತಿಕೆಯಲ್ಲಿ ದುಡ್ಡಿನಲ್ಲಿ ಸುಖ ಇಲ್ಲ ಅನ್ನುವಂಥದ್ದು. ಶ್ರೀಮಂತಿಕೆಯಲ್ಲಿ ದುಡ್ಡಿನಲ್ಲಿ ಸುಖ ಇಲ್ಲ. ನಾನು 10 ತೊಲೆ ಬಂಗಾರ ಹಾಕೊಂಡು ಹೋಗ್ತೀನಿ, ಶಾಂತಿ ಇರಕ್ ಸಾಧ್ಯನೇ ಇಲ್ಲ. ಎಲ್ಲಿ ಬಿದ್ದೋಗ್ತಾನ, ಏನಾಗತ್ತನ್? ನನ್ ನೋಡಿಲ್ಲ ಅಂದ್ರೆ ನನ್ ಕೈ ಇಟ್ಟು ತೋರ್ಸದ, ನಾನ್ ನೋಡ್ರಿ ಎಲ್ಲಿದ್ದೀವಿ ಸಮಾಧಾನ ಶಾಂತಿ? ₹1 ಇಲ್ಲ, ನೀವು ಬಸ್ ಸ್ಟ್ಯಾಂಡ್ ಮಕ್ಕಂಬಿಡ್ರಿ ಅಂದ್ರೆ ಆರಾಮ್ ಮಕ್ಕಂತೀನಿ. ₹1,00,000 ಮಕ್ಕಳಿ ಅಂದ್ರೆ ನಿದ್ದೆ ಹತ್ತೋದೇ ಇಲ್ಲ. 100%. ಬರೀ ಎಚ್ಚರ ಆದಾಗೊಮ್ಮೆ ಕೈ ಹಿಂಗಿಂಗ ಜಾಡಿಸ್ತೇವೆ. ರೊಕ್ಕ ಅದಾವಿಲ್ಲ. ನಾವು ಗುಲ್ಬರ್ಗ್ ಓದಕ್ಕೂ ಹೋದ್ನಾಗ ಒಂದು ದಷ್ಟೇ ಕಟ್ಟಿಕೊಂಡು ನಮ್ಮ ಹುಡ್ದಾರ ಕಟ್ಕೊಂತಿದ್ವಿ ರೊಕ್ಕ. ಮತ್ ಪ್ಯಾಂಟ್ ಒಳಗೆ ಕೆದ್ದಿದ್ವಿ. ಯಾರನ್ನ ಏನಾದ್ರು ತಾಂಡ್ರೆ ಹೆಂಗ, ಮಾಡಿದ್ರೆ ಹೆಂಗ? ನಿಜವಾಗ್ಲೂ ದುಡ್ಡಿನಿಂದ ಶಾಂತಿ ಸಿಗೋಂಗಿದ್ರೆ ಇವ್ರು ಯಾಕೆ ಇಷ್ಟು ಸರಳವಾಗಿರ್ತಿದ್ರು? ನೋಡಿ, ನಮ್ಮ ಸಾವು ಬಂದಾಗ ಯಾರು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಹಣ ನಮ್ಗೆ ಉಳ್ಸಕ್ ಸಾಧ್ಯ ಇಲ್ಲ. ನೆವರ್. ಕೊರೋನಾ ಅಂತ ಸಂದರ್ಭದಲ್ಲಿ ಎಂತೆಂತ ಶ್ರೀಮಂತರು ಮಕ್ಕಳು ಬಂದು ಮಣ್ಣು ಕೊಡ್ಲಿಲ್ಲ. JCB ತೆಗ್ಗು ತೋಡಿತ್ತು, ಟ್ಯಾಕ್ಟ್ರಿ ಬಂದು ಉಲ್ಟ ಹೆತ್ತೆ ಹಾಕ್ತಿ, ಹಂಗ JCB ಮುಚ್ಚಿ ಹೋದ್ರು. ಎಲ್ಲಿ ಹೋಯ್ತು ನಿಮ್ಮ ದುಡ್ಡು? ಎಲ್ಲಿ ಹೋಯ್ತು ನಿಮ್ಮ ಸಂಬಂಧ? ಕೊರೋನಾ ಸಾಕಷ್ಟು ನಮಗೆ ಪಾಠವನ್ನ ಕಲಿಸಿ ಹೋಯಿತು. ಒಂದು ಓಲಾ ಕಂಪ್ನಿ ಕಾರು ಇತ್ತೀಚೆಗೆ ತುಮಕೂರಲ್ಲಿ ಒಂದು ರಸ್ತೆ ಅಪಘಾತ ಆಗುತ್ತೆ. ಆ ಓಲಾ ಕಂಪನಿಯ ಕಾರಿನ ವಿಶೇಷತೆ ಏನಂದ್ರೆ, ಇಲ್ಲಿಂದ ಬಂದು 100 ಸ್ಪೀಡ್ ನಲ್ಲಿ ಗುದ್ದಿದ್ರು ಕಾರಣ ಇದ್ದರೆ ಸಾಯಲ್ಲ. ಮುಂದಿನಿಂದ 100 ಸ್ಪೀಡ್ ಬಂದು ಕಾರ್ ಗುದ್ದಿದ್ರು ಕಾರಣ ಇದ್ದರೆ ಸಾಯಲ್ಲ. ಅಷ್ಟು ರಕ್ಷಣೆ ಮಾಡ್ಯಾರ. ಕೆಳಗಿನಿಂದ ಏನಾದ್ರು ಸಣ್ಣ ಪುಟ್ಟ ಬಾಂಬು ಸಿಡಿದ್ರು ಕೂಡ ಕಾರಣ ಇದ್ದರೆ ಸಾಯಲ್ಲ. ನಾನು ಅಪಘಾತದ ಸಾಯಲ್ಲ ಅಂತ ಒಬ್ಬ ವ್ಯಕ್ತಿ, ಒಬ್ಬ ಶ್ರೀಮಂತ ಆ ಕಾರನ್ನು ಖರೀದಿ ಮಾಡಿ ಹೋಗ್ತಾನೆ ರಸ್ತೆಯ ಮಧ್ಯದಲ್ಲಿ. ದುರಂತ. ಈ ರಸ್ತೆ ಕೆಳಗೊಂದು ಮೇಲೊಂದಿರುತ್ತೆ. ದೊಡ್ಡ ಸಿಟಿಯಲ್ಲಿ, ತುಮಕೂರು ಅಂತ ಸಿಟಿಯಲ್ಲಿ ಇದನ್ನ ಕಾರ್ ಕೆಳಗಿದೆ, ಮ್ಯಾಲಿಂದ ಲಾರಿ ಎಂತ ಆಯ ತಪ್ಪಿ ಈ ಕಾರಿನ ಮೇಲೆ ಬಿದ್ದಾಗ ಕಾರ್ ಅಪಚಯ ಆಗಿ ಹೋಯ್ತು. 4 ಮಂದಿ ಕುಟುಂಬ ಸದಸ್ಯರು ಸ್ಪಾಟ್ ಆಗಿ ಔಟ್ ಆದ್ರು. ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ, ಬೇನಿ ಬಂದರೆ ನೆರಳು, ಮರಣ ಬಂದರೆ ಸಾಯಿ. ಹೌದಲ್ಲ? ಅಪಚಯಾಗಿ ಹೋಗ್ತಾರೆ. ಅವ್ರು ತಿಳ್ಕೊಂಡಿದ್ರು ಕಾರಿನ ಮೂಲಕ ನಮ್ಮ ಪ್ರಾಣ ಬರಕ್ ಸಾಧ್ಯನೇ ಇಲ್ಲ, ಪ್ರಾಣ ಹೋಗಕ್ ಸಾಧ್ಯನೇ ಇಲ್ಲ.
ಈಗ ಓಲಾ ಕಂಪನಿಯವ್ರು ಅವ್ರು ಆಲೋಚನೆ ಮಾಡಕತ್ತಾರ, ಮೇಲೆ ಬಿದ್ರೆ ಏನಾಗಬಾರ್ದು ಅಂತ ಅವ್ರು ಟೆಕ್ನಿಕಲ್ ಆಲೋಚನೆ ಮಾಡಕತ್ತಾರ. ಆ ಕಂಪ್ನಿ ಹುಟ್ಟಿ 100 ವರ್ಷ ಆದ್ರೂ ಆ ಕಾರಿನಲ್ಲಿ ಅಪಘಾತ ಆದವರ ಸಂಖ್ಯೆ ಬಹಳ ಕಡಿಮೆ. ಮರಣ ಬಂದರೆ ಯಾರು ನಿಲ್ಲೋದಕ್ಕಾಗಲ್ಲ. ಇದನ್ನೇ ಶರಣರು ಬಾರದು ಬಪ್ಪದು ತಪ್ಪದು, ಇದಕ್ಯಾರು ಅಂಜುವರು, ಇದಕ್ಯಾರು ಅಳುಕೋರು, ನಾಳೆ ಎನ್ನುವುದು ಹೀಗೆ ಬರಲಿ, ಈಗೆನ್ನುವುದು ಈ ಕ್ಷಣವೇ ಬರಲಿ. ಶರಣರಿಗೆ ಮರಣವೇ ಮಹಾನಾಮಿ. ಎಷ್ಟು ದಿನ ಬದುಕಿನೆಂಬ ಮುಖ್ಯ ಅಲ್ಲ, ನನ್ನ ಬದುಕಿ ಎಷ್ಟು ದಿನ ಅರ್ಥ ಬಂದಿದೆ ಅನ್ನೋದು ಮುಖ್ಯ. ಬದುಕಿಗೆ ವ್ಯಾಖ್ಯೆ ಕೊಡಬಾರದು, ನಮ್ಮ ಬದುಕೇ ಒಂದು ವ್ಯಾಖ್ಯಾನ ಆಗ್ಬೇಕು. ಅದನ್ನ ಕಂಡವರು ನನ್ನ ಜೀವನದಲ್ಲಿ ಅಂದ್ರೆ ಕುರುಕುಂದಿ ವೀರಭದ್ರಪ್ಪಣ್ಣವರು, ಆತನ ಶಿಷ್ಯ ನಾನು ಬೆಳೆದವನು. ನಮ್ಮ ಬದುಕಿಗೆ ವ್ಯಾಖ್ಯಾನ ಆಗಿದ್ದಾರೆ ಅವರು. ಅವ್ರ ವ್ಯಾಖ್ಯಾನ, ಅವ್ರ ಬದುಕಿನ ಕಲೆ ನಾವು ಕಲಿಯೋದಕ್ಕಾಗ್ತಾ ಇಲ್ಲ. ಇವತ್ತಿಗೂ ಕೂಡ ನಾನು ಇಷ್ಟೆಲ್ಲ ಮಾತಾಡ್ತೇನ್ರಿ, ನಮ್ಮ ಮನೆ ನಂದು ನಡೆಯಲ್ಲ, ಜಗತ್ತಿ ಯಾರ್ಯಾರ ಮನೆಗೂ ನಡೆಯಲ್ಲ. ಹಂಗ್ ನಡೆದ್ರೆ ಹಿಂಗ್ ಯಾಕಾಗ್ತದ? ಯಾರೊಬ್ಬ ಸ್ವಾಮಿ ತಲೆ ಹೋದ್ರಂತ, ಸ್ವಾಮಿಯವ್ರ ನಿಮ್ದು ಪವಾಡ ಜಿಗ್ಗೈತಂತ, ನಿಮ್ದು ಹೇಳಿದೆಲ್ಲ ನಡೀತಂತ, ಒಂದೊಂದು ಸಣ್ಣ ಕೋರಿಕೆ ಇದೆ ತಿಳ್ಸಪ್ಪ ಅನ್ನಂತ. ಏನ್ ಹೇಳನ್ನಂತ? ಏನಿಲ್ರಿ ಸ್ವಾಮಿರ, ನಮ್ಮ ಮನೆಗೆ ನಾನು ಹೇಳ್ತೀನಿ, ನನ್ನ ಮಾತು ಕೇಳುವಳು. ಸ್ವಾಮೀಜಿ ಜಾಸ್ತಿ ಕಪ್ಪಾಗ ಬಿಟ್ರಂತ. ಹುಚ್ಚ ಹಾಕಿ ನನ್ನ ಮಾತು ಕೇಳಿದ್ರಿ ನಾನು ಯಾಕೆ ಸನ್ಯಾಸ ಆಗ್ತಿದ್ದೆ? ಹಾಕಿ ನನ್ನ ಮಾತು ಕೇಳಿದ್ರ ನಾನು ಯಾಕೆ ಸನ್ಯಾಸ ಆಗ್ತಿದ್ದೆ? ಮತ್ ಕೇಳೋದು ಸನ್ಯಾಸ ಆಗೋದು. ಯಾಕೆಂದ್ರೆ ನಾನು ನನ್ನ ಹೆಂಡತಿಯನ್ನು ಕರ್ಕೊಂಡು ಬಂದೀನಿ, ಮುಂದಿಂತ ಕಾರ್ಯಕ್ರಮ ಕರ್ಕೊಂಡು ಬರ್ಬೇಕು. ಅವ್ರು ತಪ್ಪಲ್ಲ, ಅವ್ರು 30 ವರ್ಷ ಹಂಗೆ ಬೆಳೆದು ಬಂದಾರ. ಒಂದೇ ದಿನ ಚೇಂಜ್ ಆಗಂದ್ರೆ ಆಗಕ್ಕಾಗಲ್ಲ. ಬಟ್ ನಾವು ಕರ್ಕೊಂಡ್ ಬರ್ಲಾರೋದು ನನ್ ತಪ್ಪಿದೆಯಲ್ಲ, ಅದು ನನ್ ತಪ್ಪು, ನಂದು ತಪ್ಪಿದು. ಹೌದಾ? ಈಗಾಗಲೇ ನಮ್ಮ ಮನೆಗೆ ಒಪ್ಪಿಕೊಟ್ರ 4-5 ಜನ ಬೇರೆ ಬಂದಾರ. ಒಂದ್ ವೇಳೆ ಮನಿ ಕಡಿಸಿದ್ರೆ ಬಸವ ತತ್ವ ಪ್ರಕಾರ ನಡೆಸೋಣ, ಅಂದಿನಿಂದ ಬಸವ ತತ್ವನೇ ಸ್ವೀಕರಿಸೋಣ ಅಂತ ಹೇಳ್ಯಾರ. ಧನ್ಯವಾದಗಳು. ರೈಟ್. ನೋಡಿ, ಅಂದ್ರೆ ಎಂತ ದುಡ್ಡು ಕೊಟ್ಟು ನಾವು ಖರೀದಿ ಮಾಡ್ತೀನಿ ಅಂದ್ರೂ ಕೂಡ ನಾವು ಬದುಕೋದಕ್ಕೆ ಸಾಧ್ಯವಾಗದೇ ಇರುವಂತ ಒಂದು ಸ್ಥಿತಿಯನ್ನ ನಾವು ನೋಡುತ್ತೇವೆ. ನಮಗೆ ಹಾಗಂತ ನಾನು ಹೇಳ್ತೀನಿ, ಆಸ್ತಿ ಬೇಕು, ಆಸ್ತಿ ಇಲ್ಲದೆ ಜೀವನ ಅಲ್ಲ, ಹಣ ಇಲ್ಲದೆ ಜೀವನ ಅಲ್ಲ, ಹಣ ಗಳಿಸುವುದೇ ಜೀವನ ಅಲ್ಲ, ಹಣಕ್ಕಾಗೇ ಜೀವನ ಅಲ್ಲ, ಬದುಕಿಗೆ ಹಣ ಬೇಕು. ಶರಣರು ಎಲ್ಲಿ ಹಣವನ್ನ ಅಪಹಾಸ್ಯ ಮಾಡಿಲ್ಲ. ಅವ್ರು ಬಹಳ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿರುವಂತಹದ್ದು. ನಮ್ಮ ರಾಮನಾಥ ಜೇಡದಾಸನಿಯವರು ಹೇಳ್ತಾರೆ, ಕೈಯ ನಿತ್ತೊಡೆಯವಲ್ಲೇ ಸಿರಿಯ ನಿತ್ತೊಡೆಯವಲ್ಲೇ, ಇರುದಪ್ಪ ರಾಜ್ಯವನ್ನಿತ್ತೊಡೆಯವಲ್ಲೇ, ನಿಮ್ಮ ಶರಣರ ಸೋಳುಡಿ ಒಂದರಗಳಿಗೆ ಇತ್ತರೆ ನಿಮ್ಮನತ್ತ ಕಾಣ ರಾಮನಾಥ ಅನ್ನುವಂತ. ನನಗೆ ಕರಿ ಆನಿ ಬೇಡ, ಕುದುರೆ ಬೇಡ, ಗೋವು ಬೇಡ, ಸಿರಿ ನನಗೆ ಹಣ ಬೇಡ, ಚಿನ್ನ ಬೇಡ, ವಜ್ರನೂ ಬೇಡ, ಇರಿದಪ್ಪ ರಾಜ್ಯ ಬೇಡ, ದೇಶ ಬೇಡ. ನಮಗೆ ಬೇಕಾಗಿರೋದು ಶರಣರ ಸೋಳ್ ನುಡಿಗಳು, ಅಂದ್ರೆ ಹಿತ ನುಡಿಗಳು, ನುಡಿಮುತ್ತುಗಳ ಶರಣರು ಬೇಕಾಗಿದೆ ಅನ್ನುವಂತ ವಿಚಾರವನ್ನ ಹೇಳುವಂತಹದ್ದು. ನಾವ್ ಮಕ್ಳಿಗೆ ಹೇಳ್ತಿರ್ತವ್ರಿ, ನಮ್ಮ ಅಪ್ಪನವ್ರು ಹೇಳ್ಯಾರ, ನಾನು ಹೇಳ್ತಿರ್ತೀನಿ, ನೀವು ಹಂಗ ಹೇಳ್ಬಾರ್ದು, ತಪ್ಪು ಮಾಡಬಾರ್ದು. ನಾನು ಯಾರ ಸಲ ದುಡಕತ್ತೀನಿ, ನಾನು ಯಾರ ಸಲ ಇಷ್ಟರ ದೋಸಕತ್ತೀನಿ, ನಾನು ಮಕ್ಕಳಿಗೋಸ್ಕರ ದುಡಿಯಕತ್ತೀನಿ ಅಂತ ಒಂದು ಸತ್ಯ ಅರ್ಥ ಮಾಡಿಕೊಂಡ್ರೆ ನಿಮ್ಮ ದುಡ್ಡಿನಿಂದ ಅವ್ನು ಸುಖವಾಗಿರಲ್ಲ. ಅದು ಹೇಳ್ಬಿಡಿ, ನೀವು ಹುಚ್ಚಿಗೆ ನಾನು ಶ್ರೀಮಂತ ಆಗ್ಬೇಕಂತ ಆ ಹುಚ್ಚಿಗಾಗಿ ದುಡಿಯಕತ್ತೀರಿ. ನೀವು ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕಂದರೆ ಶರಣ ಸಂಸ್ಕೃತಿಯನ್ನ ಕಲಿಸಿ, ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ. ನೀವು ಗಳಿಸಿಕೊಟ್ಟ ಹಣ ಆಸ್ತಿ ನಿಮ್ಮ ಮಕ್ಕಳನ್ನು ಸುಖವಾಗಿಡಕ್ ಸಾಧ್ಯನೇ ಇಲ್ಲ. ನೆವರ್. ನಾವ್ ಹೇಳೋದು ಯಾರ ಸಲ ಬಿಡ್ತೀವಿ, ಇಷ್ಟೆಲ್ಲ ಕಷ್ಟಪಡ್ತೀವಿ, ಎಲ್ಲಿ ಕಷ್ಟಪಡಂತ. ಡಿ ಕೆ ಶಿವಕುಮಾರ್ ಅವರು ವಿರೋಧ ಪಕ್ಷದ ನಾಯಕ ಇದ್ದಾಗ ಒಂದು ಮಾತಾಡ್ತಾನೆ, ಏನೈತ್ರಿ ಜೀವನದಾಗ 2 ತುತ್ತು ಅನ್ನ, 2 ಬಿಳೆ ಡ್ರೆಸ್, ರಾತ್ರಿ ಒಂದು 90 ಎದ್ದು ಬಿಟ್ರೆ ಸಾಕಲ್ಲ ಜೀವನಕ್ಕ ಅಂತ. ಈ ಸತ್ಯ ಜೈಲಿಗೆ ಹೋದ್ಮೇಲೆ ಅರ್ಥ ಆಗಿದೀವೋ, ಜೈಲಿಗೆ ಹೋಗಲು ಮುಂಚೆಗೂ ಅರ್ಥ ಆಗಿದೆ ನನಗೆ ಗೊತ್ತಿಲ್ಲ. ಬಹುಶಃ ಜೈಲಿಗೆ ಹೋಗುವ ಮುಂಚೆ ಅರ್ಥ ಆಗಿದ್ರೆ ಅವ್ರು ಜೈಲಿಗೆ ಹೋಗ್ತಿರ್ಲಿಲ್ಲಲ್ಲ. ಮಗಳ ಹೆಸರಲ್ಲಿ ಅನಾಮಿ ಆಸ್ತಿ ಇದೆ, ಆರೋಪ ಇದು, ಅಪರಾಧ ಅಲ್ಲ. ಯಾಕಂದ್ರೆ ಇಲ್ಲಿ ಲೈವ್ ಆಗಿ ಟೆಲಿಕಾಸ್ಟ್ ಆಗತ್ತೆ, ಕಟ್ ಮಾಡ್ಸಮ್ಮ. ರೈಟ್. ಹಂಗಾರೆ ತಾಯಿ ಮೇಲೆ ಬೇನಾಮಿ ಆಸ್ತಿ ಇದೆ, ಹೆಂಡತಿ ಮೇಲೆ ಬೇನಾಮಿ ಆಸ್ತಿ ಇದೆ,
ಕೇವಲ ಇಡಿ ಸಂಸ್ಥೆಯವರು ಡಿ ಕೆ ಶಿವಕುಮಾರನ್ ಮಾತ್ರ ಎನ್ಕ್ವೈರಿ ಮಾಡಿ ಆರೋಪದ ಅಡಿಯಲ್ಲಿ ಜೈಲಿಗೆ ಹಾಕಿದ್ರು. ಒಂದ್ ವೇಳೆ ಮಗಳನ್ನ, ತಾಯಿಯನ್ನ, ಹೆಂಡತಿಯನ್ನ ಆರೋಪಡಿಯ ಮೇಲೆ ಹೋಗಿ ಜೈಲಿಗೆ ಹಾಕಿದಾಗ ಮಗಳು ಅಪ್ಪಿ ಕೇಳಿದ್ರೆ, ಯಪ್ಪ ನಾನು ಈ ರೀತಿ ಅನಾನ್ಯ ಆಸ್ತಿ ಗಳಿಸಿ ನನ್ನ ಜೈಲಿಗೆ ಹಾಕಂತ ಕೇಳಿದ್ದೀನಪ್ಪ ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರು ಏನ್ ಉತ್ತರ ಕೊಡ್ತಾರ? ಏನ್ ಕೊಡುತ್ತಾರ? ತಾಯಿ ಸಾಯುವ ವಯಸ್ಸಿನಲ್ಲಿ ಬಂದಿದ್ದಾಳೆ, ವಯಸ್ಸಾಗಿದ್ದಾಳೆ, ಯಪ್ಪ ಈ ಮುಗಿದ ವಯಸ್ಸಿನಲ್ಲಿ ನನ್ನ ಬೇರೆನೆ ಆಸ್ತಿ ಮಾಡಿ ನನ್ನ ಜೈಲಿಗೆ ಹಾಕಂತ ನಾನು ಕೇಳಿದ್ನಪ್ಪ ಅಂದ್ರೆ ಏನ್ ಆಸ್ತಿ ಕೊಡಕ್ಕಾಗತ್ತಾ? ಏನು ಉತ್ತರ ಕೊಡಕ್ಕಾಗತ್ತಾ? ಅವರೇ ಸಂಸತ್ತಿನಲ್ಲಿ ಹೇಳ್ತಾರೆ, ಇದು ವಿಧಾನಸಭೆಯಲ್ಲಿ ಹೇಳ್ತಾರೆ, ಏನೈತಿ ಮನುಷ್ಯನಿಗೆ ಏನ್ ಬೇಕು? 2 ತುತ್ತು ಅನ್ನ, 2 ಬಿಳಿ ಡ್ರೆಸ್, ರಾತ್ರಿ 1 ನೈಟಿ. ಇದು ಹೇಳಿತಿ ಮಾತು. ಮತ್ತೆ ಈ ಸತ್ಯ ಅರ್ಥ ಆಗಿದ್ರೆ ಇಷ್ಟ್ಯಾಕೆ ಬೇನಾಮಿ ಆಸ್ತಿ ಅವಶ್ಯಕತೆ ಇತ್ತು? ಹೌದಲ್ರಿ? ಅದನ್ನೇ ಶರಣರು ಹೇಳಿದ್ದು, ಈ ಉರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಅಂತ ಅವರು ಅದನ್ನೇ ಹೇಳಿದ್ದು. ಉರುಳಿಲ್ಲ, ಇದಕ್ಕೆ ಅನಾವಶ್ಯಕವಾಗಿ ಬರುವಂತ ಆಸ್ತಿಗೆ ಉರುಳಿಲ್ಲ ಎನ್ನುವಂತ ಮಾತನ್ನ ಹೇಳುವಂತಹದ್ದು. ಜೊತೆಗೆ ನಮ್ಮ ಸತ್ಯಕ್ಕ ಒಂದು ವಚನ ಬರೀತಾಳೆ, ಲಂಚ ಮಂಚಕ್ಕೆ ಕೈಯಾದ ಭಾಷೆ, ಬಟ್ಟಿಯಲ್ಲಿ ಒಂದು ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿನಾದರೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಅಂತ. ಅನಾವಶ್ಯಕ ವಸ್ತು, ಬೇರೆ ವಸ್ತುಗಳು ಏನಾದ್ರು ಬಿದ್ದಿದ್ದೆ ನಾನು ಎತ್ತಿಕೊಂಡ್ರೆ ನಿಮ್ ಮೇಲೆ ಆಣೆ ಅಂತ ಹೇಳ್ತಾಳೆ. ಆದ್ರೆ ನಮ್ಮ ದೇಶದಾಗ ಬರ್ರಿ ಎಷ್ಟು ಭ್ರಷ್ಟಾಚಾರ ಐತ್ರಿ, ಎಷ್ಟು ಊಟ ಮಾಡುವ ಸಾಮಗ್ರಿಗಳಲ್ಲಿ ಭ್ರಷ್ಟಾಚಾರ ಇದೆ. ತುಪ್ಪ ಅಂತ ತಂದು ತಿಂತ್ರಿ, ಅದು ತುಪ್ಪ ಅಲ್ಲ. ಲೋಭ ಅಂತ ನೀವು ತಂದು ಹಾಕ್ತಿರಿ, ಹೆಚ್ಚಿಗೆ ಲೋಭ ಹಾಕಿದ್ರೆ ನೀವು ಲೋಭ ಹಾಕ್ಸಬೇಕಾಗತ್ತೆ. ಪ್ಲಾಸ್ಟಿಕ್ ವಾಸ್ತಿ ಕದ ಮುಚ್ಚಿ ಲೋಭನ ಇಟ್ಟು ಬಿಟ್ರೆ ಅವತ್ತಿನ ಲೋಭನ ಬೇರೆ, ಇವತ್ತಿನ ಲೋಭನ ಬೇರೆ. ಭ್ರಷ್ಟಾಚಾರ, ಯಾವುದರಲ್ಲಿ ಭ್ರಷ್ಟಾಚಾರ ಇಲ್ಲ? ಯಾವುದರಲ್ಲಿ ಭ್ರಷ್ಟಾಚಾರ ಇಲ್ಲ ಹೇಳಿ? ಖಾರ ಪುಡಿ ಅಂತ್ರಿ, ಖಾರ ಪುಡಿನೇ ಅಲ್ಲದು. ಅರಿಶಿಣ ಪುಡಿ ಅಂತ್ರಿ, ಅರಿಶಿಣ ಪುಡಿನೇ ಅಲ್ಲದು. ಎಲ್ಲವೂ ಭ್ರಷ್ಟಾಚಾರ. ಇಷ್ಟ್ಯಾಕೆ ಭ್ರಷ್ಟಾಚಾರ ಇದೆ? ಯಾಕಂದ್ರೆ ಶರಣ ಸಂಸ್ಕೃತಿ ಅವರಿಗೆ ಅರ್ಥ ಆಗಿಲ್ಲ. ಅವ್ರಿಗಿನ್ನ ಭ್ರಮೆ ಇದೆ, ನಾ ಸತ್ತಾಗ ಒಯ್ತಾರ, ನನ್ನ ಮಕ್ಕಳು ಮೊಮ್ಮಕ್ಕಳು ನೆನೆಸ್ತಾರಂತ. ನಿಮ್ಮ ಹುಚ್ಚುತನ ಅದು. ಇಲ್ಲಿ ಕುಂತವ್ರು ಕೇಳ್ತೀನಿ ನಾನು, ನಿಮ್ಮ ತಂದೆ ಹೆಸರು ಗೊತ್ತಿದೆ, ಅವರ ತಂದೆ ಹೆಸರು ಗೊತ್ತಿದೆ, ಅವರ ತಂದೆ ಹೆಸರು ಏನ್ರಿ ಹೇಳ್ರಿ? ಗೊತ್ತಿದ್ರು ಇನ್ನೊಬ್ರ ತಂದೆ ಹೆಸರು ಏನು? ಅವರು ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಚೆನ್ನಾಗಿರ್ಲಿ ಅಂತ ಹಗಲಿ ರಾತ್ರಿ ದುಡಿದು ಸತ್ತು ಹೋದವರವರು. ನಿಮ್ಗೋಸ್ಕರ ಸತ್ತು ಹೋದವರ ಬಗ್ಗೆ ನೀವು ಹೆಸರು ನೆನ್ಪಿಟ್ಕೊಳ್ಳಲ್ಲ ಅಂದ್ರೆ ಏನ್ ಜೀವನಕ್ಕೆ ಅರ್ಥ? ಏನ್ ಬಸವಣ್ಣ ನಮ್ಮಪ್ಪನ, ಬಸವಣ್ಣ ನಮ್ಮ ತಾತನ, ನಮ್ಮ ಮುತ್ತಾತನ? ಮತ್ ಬಸವಣ್ಣ ಹೆಸರು ಯಾರಿಗೆ ಗೊತ್ತಿಲ್ಲ? ಬಸವಣ್ಣ ಯಾಕೆ ಗೊತ್ತಾದ? ನಿಮ್ ಮುತ್ತಾತ ಯಾಕೆ ಗೊತ್ತಾಗಲಿಲ್ಲ? ನಿಮ್ ಮುತ್ತಾತ ಸ್ವಾರ್ಥಕ್ಕಾಗಿ ಸತ್ತ, ಸ್ವಾರ್ಥಕ್ಕಾಗಿ ಸತ್ತವ್ರನ್ನ ಯಾರು ಸಮಾಜ ನೆನಪಿಡಲ್ಲ. ಈ ಹಬ್ಬ ಸಮಾಜಕ್ಕಾಗಿ ಸತ್ತ, ಸಮಾಜಕ್ಕಾಗಿ ಸತ್ತವರನ್ನ ಸಮಾಜ ನೆನ್ಪಿಡುತ್ತೆ. ಕರೆಗೋಡ್ರೆ ನಾಳೆ ನಮ್ಮ ಮೊಮ್ಮಕ್ಕಳು ನನ್ನ ಹೆಸರು ನೆನ್ಸಲ್ಲ. ಈ ಸತ್ಯ ಇದು. ಇನ್ನು 2 ತಲೆ ಒಳಗೆ ನಿಮ್ಮ ಹೆಸರು ಯಾರು ನೆನಪಿರಲ್ಲ. ಯಾಕೆ ದುಡ್ಡಿದೆ? ದುಡಿಬಾರ್ದಂತ ಹೇಳ್ತಾ ಇಲ್ಲ, ಸ್ವಾರ್ಥಕ್ಕಾಗಿ ಬದುಕಿದವರು ಈ ಸಮಾಜ ನೆನಪಿಟ್ಟಲ್ಲ. ಯಾರು ನಿಸ್ವಾರ್ಥಕ್ಕಾಗಿ ಸಾಯ್ತಾರೋ ಅವರು ಈ ಸಮಾಜವನ್ನ ನೆನಪಿಟ್ಟುಕೊಳ್ಳುತ್ತೆ. ನೋಡಿ, ಇಷ್ಟೊಂದು ಇದಿತ್ತಂದ್ರೆ ಉಲಗಪ್ಪಣ್ಣ ಮೇಜರ್ ಕೇತಯ್ಯ ತನ್ನ ಒಂದು ಬಿದಿರನ್ನ ತರುವುದಕ್ಕೆ ಕಾಡಿಗೆ ಹೋಗ್ತಾನೆ. ಬಿದಿರನ್ನ ಕಡಿಯುತ್ತಾನೆ. ಇದು ಕಥೆ ಅನ್ಕೊಡ್ರಿ, ವಾಸ್ತವ ಅನ್ಕೊಡ್ರಿ, ಅದು ವಾಸ್ತವ ಆಗ್ಲಿಕ್ಕಿಲ್ಲ, ಬಟ್ ಅವ್ರ ಪ್ರಾಮಾಣಿಕತೆ ಹೆಂಗಿದ್ವು ಅಂತ ಒಂದು ಉದಾಹರಣೆ ಆಗಿರಬಹುದು. ಬಿದಿರು ಕಡಿದ್ರೆ ಚಿನ್ನ, ವಜ್ರ, ವೈಡೂರ್ಯಗಳು ಬಂದು ಅಂತ. ಉಲಗಪ್ಪನ ನಾವಾದ್ರೆ ಏನ್ ಮಾಡ್ತಿದ್ವಿ? ನಮ್ ತೀರ್ಥಪ್ಪಿಗೆ 2 ಚೀಲ ತಗೊಂಬರ್ಲಿ, ತಿನ್ಕೊಂಡು ಹೋಗ್ಬಿಡಮ್ ಅಂತಿದ್ವಿ. ಮೇಜರ್ ಕೇತ ಹೇಳ್ತಾನೆ, ಹೇ ಈ ಬಿದಿರಿಗೆ ಹುಳ ಹತ್ತೈತೆ ಅಂತ ಇನ್ನೊಂದು ಬಿದಿರಿಗೆ ಹೋತಾನಂತೆ. ಈ ಬಿದಿರಿಗೆ ಹುಳ ಹತ್ತೈತಿ, ಇನ್ನೊಂದು ಬಿದಿರು ಕಡಿದ್ರೆ ಹಂಗೆ ಬಂತಂತೆ, ಅದು ಬಿಟ್ಟು ಹೋಗ್ಬಿಟ್ಟಂತೆ. ಆ ಶರಣರು ಹೇಗೆ, ಈ ಶರಣರು ಹೇಗೆ? ನನ್ನ ಶರಣತ್ವ ಬರಕ್ಕಾಗಲ್ಲ, ಅದಕ್ಕೆ ಕೋಟಿಗೊಬ್ಬ ಶರಣ. ನಮ್ ಕರ್ನಾಟಕದಾಗ 7 ಕೋಟಿ ಇದ್ರೆ 7 ಶರಣರು ಮಾತ್ರ ಇರ್ತಾರ.
ನಾವು ಸುಮ್ಮನೆ ನನ್ನ ಹೆಸರು ಶರಣಶ್ರೀ ಪರಶುರಾಮ್ ಮಲ್ಲಾಪುರ್ ಅಂತ. ಶರಣತ್ತು ಬಂದಿಲ್ಲ ನನಗೆ, ಇನ್ನು ಆಸೆ ಇದೆ. ಮನೆ ಕಟ್ಟಬೇಕು, ಕಾರ್ ತಗೋಬೇಕು, 7,000 8,000 ಫೀಸು, 8,000 10,000 ಫೀಸು. ಖರ್ಚು ಎಷ್ಟು ಬೇಕಷ್ಟು ತಗೊಳ್ಳಿ, ಬಟ್ ಇವತ್ತು ಬದುಕಿನಲ್ಲಿ ಅದು ಬದುಕಕ್ಕಾಗಲ್ಲ. ಅದಕ್ಕೆ ನಾನು ಶರಣ ಅಲ್ಲ, ನಾನು ಮಾನವ. ಶರಣರು ಯಾವುದಕ್ಕೂ ಅಂಜೋರಲ್ಲ. ಅಲ್ಲಿ ಹೇಳಿನಲ್ಲ ನಾನು, ಮೇದರಕೇತೆ ಅಂತವರ ಒಂದು ಉದಾಹರಣೆ, ಶರಣೆ ಸತ್ಯಕ್ಕರ್ ಅಂತವರ ಒಂದು ಉದಾಹರಣೆ, ಜೇಡರದಾಸನೀಯರ್ ಅಂತವರ ಒಂದು ಉದಾಹರಣೆ ನಮ್ಮ ಬದುಕಿಗೆ ಬಹಳ ಮುಖ್ಯವಾಗಿರುವಂತ ವಿಚಾರವನ್ನ ಹೇಳುತ್ತಾ, ಜೊತೆಗೆ ಒಂದು ಅತಿ ದೊಡ್ಡ ಶ್ರೀಮಂತಕ್ಕೆ ಇವತ್ತು ನಮಗೆ ಬದುಕಿಗೆ ಬೇಕಾಗಿರೋದಂದ್ರೆ ಆರೋಗ್ಯ ಸಂಪತ್ತು. ಈ ಆರೋಗ್ಯ ಗಳಿಸ್ಕೊಂಡ್ರೆ ನೀವೇನು ಚಿಂತೆ ಪಡೋದಿಲ್ಲ. ಎಷ್ಟು ದುಡ್ಡು ಗಳಿಸ್ಕೊಂಡ್ರಿ ಅಂದ್ರೆ ಅನಾರೋಗ್ಯದಾಗ ಬಿದ್ರೆ ನಿಮ್ಮ ದುಡ್ಡಿಗೆ ಯಾವ ಬೆಲೆನೂ ಇಲ್ಲ. ಮೊನ್ನೆ ನಮ್ಮ ಸಂಗೀತ ಗಾಯಕಿ ತನ್ನದೇ ಒಂದು ಲೇಖನದಾಗ ಹೇಳ್ತಾಳೆ ಲಾಸ್ಟಿಗೆ, ನನಗೆ ಎಷ್ಟೆಲ್ಲ ಬಟ್ಟೆಗಳನ್ನು ತಂದಿದ್ದೆ, ನನಗೆ ಈ ಹಾಸ್ಪಿಟಲ್ ಕೊಟ್ಟಿರೋ ಬಟ್ಟೆ ಫೈನಲ್ ಆಯಿತು ಅಂತ. ಒಂದೇ ಒಂದು ಸಣ್ಣ ಕಥೆ ಹೇಳಿ ನಾನು ನನ್ನ ಮಾತನ್ನ ಮುಗಿಸ್ತೀನಿ. ಯಾಕಂದ್ರೆ ಗೊತ್ತಿದೆ ನನಗೆ, PUC ವಿದ್ಯಾರ್ಥಿಗಳು ಎಲ್ಲಾ ವಿದ್ಯಾರ್ಥಿಗಳಿಗೂ ನಿಮ್ಮ ಎಲ್ಲಾ ಕಾಲೇಜಿನಲ್ಲೂ ಪ್ರಥಮ ಟ್ರಸ್ಟ್ ಅನ್ನ ಆರಂಭಿಸಿದ್ದಾರೆ. ಆ ಟ್ರಸ್ಟ್ ಕೂಡ ಇಂಟರ್ನಲ್ ಮಾರ್ಕ್ಸ್ ಆಗಿ ಆಡ್ ಆಗ್ತಾವೆ. ಆ ಇಂಟರ್ನಲ್ ಮಾರ್ಕ್ಸ್ ಕೂಡ ನಿಮ್ಮ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಲೆಕ್ಕವಾಗುತ್ತೆ. ಇವತ್ತಿನ ಒಂದು ಶಿಕ್ಷಣ ಸ್ಥಿತಿಯಲ್ಲಿ ಒಬ್ಬ ಅಗರ್ಭ ಶ್ರೀಮಂತ, ಎಂತ ಅಗರ್ಭ ಶ್ರೀಮಂತ ಆಗಿದ್ನಂದ್ರೆ 10 ಮನೆ ಬಹಳ ದೊಡ್ಡದ್ರಿ. ನೋಡಿದ್ರ ಬಾಬಾ ಏನ್ ಮನೆಯಪ್ಪ ಅಂತ. ಒಬ್ಬ ಭಿಕ್ಷಿಕ ಅವರ ಮನೆಯಲ್ಲಿ ಭಿಕ್ಷೆ ಕೇಳೋದಕ್ಕೆ ಹೋಗ್ತಾನೆ. ಭಿಕ್ಷೆ ಕೇಳಕ್ ಹೋಗೋ ಮುಂಚೆನೆ ಕಾಲಿಡ್ಕೊಂಡು ಹೋಗ್ತಾನೆ. ಆ ಮನೆ ಕೈಲಾಸ ಯಾರು ನೋಡಿಲ್ಲ, ಸುಮ್ಮನೆ ಚಂದ ಇರುತ್ತ ಅಂತ. ಕೈಲಾಸದಂಗ ಮನೆ ಇತ್ತು, ಕೈಲಾಸ ಹಂಗಿದೆ ಗೊತ್ತಿಲ್ಲ, ಕಲ್ಪನೆ. ಅವ್ನು ಭಿಕ್ಷೆ ಬೇಡ ಅಂತ ಕೇಳ್ತಾನೆ. ಏನು ಮನೆ ಐತಪ್ಪಿದ, ಅದ್ಭುತವಾದ ಮನೆ ಇದೆ, ದೇವ್ರ ಎಲ್ಲ ಕೊಟ್ಟ ನೋಡು, ನನಗೇನು ಕೊಟ್ಟಿಲ್ಲ ಅಂತಾನೆ. ಒಳಗೆ ಹೋಗ್ತಾನೆ. ಆ ಓನರು ಹಿಂಗ್ ಕಾಲ್ ಚಾಚಿನ ಮಕ್ಕಂಡಿದ್ದಾನೆ. ಮುಂದೆ ಸ್ವಿಮ್ಮಿಂಗ್ ಪೂಲ್ ಇದೆ. ಕೈ ಒಬ್ರು ಒತ್ತಕತ್ತಾರ, ಕಾಲ್ ಒಬ್ರು ಒತ್ತಕತ್ತಾರ, 4 ಮಂದಿ ಅಪ್ಪನ ದೇಹ ಒಪ್ಪತ್ತಾರ, ಒಬ್ರು ತಲೆ ಮಸಾಜ್ ಮಾಡಕತ್ತಾರ, ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಆರಾಮ್ ಮಕ್ಕಂಡ. ಭಿಕ್ಷಿಕ ಹೋಗಿ ಅದನ್ನ ಕೇಳ್ತಾನೆ, ಏನ್ ಯಜಮಾನ್ರೆ ನಿಮಗೆ ದೇವ್ರೆಲ್ಲಾ ಕೊಟ್ಬಿಟ್ಟಾನೆ, ನಿಮ್ಮಂತ ಪುಣ್ಯಾತ್ಮರು ಈ ಜಗತ್ನಾಗ ಯಾರಿಲ್ಲ ಅಂತ ಹೇಳ್ತಾನೆ. ಅವಾಗ ಯಜಮಾನ್ ಹೇಳ್ತಾನೆ, ಹೌದು ದೇವ್ರು ನಿನಗೆಲ್ಲಾ ಕೊಟ್ಟಾನೆ, ಒಂದು ಕೊಟ್ಟಿಲ್ಲ. ನಿನಗೇನು ಕೊಟ್ಟಿಲ್ಲ, ಅದು ಒಂದು ಕೊಟ್ಟಿದ್ದಾನೆ. ನನ್ನಲ್ಲಿದ್ದು ನಿನ್ನಲ್ಲಿಲ್ಲ, ನಿನ್ನಲ್ಲಿದ್ದು ನನ್ನಲ್ಲಿಲ್ಲ. ನಾನೊಂದು ಬೇಡಿಕೆ ಇಡ್ತೀನಿ, ಪೂರೈಸ್ತೆ ಅಂತ ಕೇಳ್ತಾನೆ. ಏನು ಯಜಮಾನ್ರ ಅಂತಾನೆ, ಒಂದು ಕ್ಷಣ ನೀವೇ ಭಿಕ್ಷುಕರ ಸ್ಥಾನದಲ್ಲಿ ಇಲ್ಲಿ, ನಿಮಗೆ ಇದು ಆಫರ್. ವಿದ್ಯಾರ್ಥಿಗಳೇ, ದೊಡ್ಡವರಿಗೆ ಅನ್ನಕ್ ಬರಲ್ಲ, ಭಿಕ್ಷುಕರ ಸ್ಥಾನದಾಗಿದೆ. ಏನು ನಂತಲ್ಲಿ ಏನೈತೆ, ಒಂದು ತಟ್ಟೆ ಮಾತ್ರ ಇರೋದು. ಈ ತಟ್ಟೆ ಬಿಟ್ಟು ಏನೈತೆ ಅಂತ ಕೇಳಿದಾಗ ಅವಾಗ ಅವನು ಹೇಳ್ತಾನೆ, ಕೂಲಿಂಗ್ ಗ್ಲಾಸ್ ಅನ್ನ ತೆಗೆದು ದೇವ್ರ ಎಲ್ಲಾ ಸಂಪತ್ತನ್ನ ಕೊಟ್ಟಾನ, ನನಗೆ 2 ಕಣ್ಣು ಕಿತ್ಕೊಂಡಾನ, ನಿನಗೆ ದೇವರ 2 ಕಣ್ಣು ಕೊಟ್ಟಾನ, ನನ್ನ ಸಂಪತ್ತೆಲ್ಲವನ್ನ ನಿನಗೆ ಕೊಡ್ತೀನಿ, ನಿನ್ನ 1-2 ಕಣ್ಣು ನನಗೆ ಕೊಡು ಅಂತ. ಏನ್ ಮಾಡ್ತೀರಿ? ಭಿಕ್ಷಿಕ ಸ್ಥಾನದಾಗ ನೀವ್ ನಿಂತೀರಿ, ಜಲ್ಲಿ ಕಣ್ಣು ಕೊಟ್ಬಿಡ್ರಿ, ಆಸ್ತಿ ತಗೊಂಡ್ಬಿಡ್ರಿ. ಭಿಕ್ಷಿಕ ಮಾತಾಡ್ಲಾರ್ದ ವಾಪಸ್ ಹೋಗ್ತಾನ. ಎಷ್ಟು ಕೋಟಿ ಇದ್ದರೂ ಈ ಕಣ್ಣಿಗೆ ಸಮ ಇಲ್ಲ, ಎಷ್ಟು ಕೋಟಿ ಇದ್ದರೂ ಈ ಹೃದಯಕ್ಕೆ ಸಂಬಂಧ ಇಲ್ಲ, ಎಷ್ಟು ಕೋಟಿ ಇದ್ದರೂ ಈ ಕಿಡ್ನಿ ಲಿವರಿಗೆ ಸಂಬಂಧ ಇಲ್ಲ. ಆ ಭಗವಂತ ನನಗೆ ಎಷ್ಟು ತೀರಿಸಿದ್ರು ಸಂಪತ್ತನ್ನ ಕೊಟ್ಟಿದ್ದಾನೆ. ಭಗವಂತ ನಿನಗೆ ಶರಣಾರ್ಥಿಗಳು. ಭಗವಂತಗಳು ಬೆಲೆ ಕಟ್ಟಕ್ಕಾಗಲ್ರಿ. ಕಿಡ್ನಿ ಕೊಡ್ರಿ, 3 ಕೋಟಿ ಕೊಡಿಸ್ತೀನಿ ನಾನು. ದೊಡ್ಡ ಸಿಟಿಯಲ್ಲಿ ಬೆಂಗಳೂರಿನಲ್ಲಿ ಆಸ್ಪತ್ರೆ ಮುಂದಕ್ಕೆ ಹಾಕಿದ್ ಕುಂತಾರ. ಯಾರನ್ನ ಆಕ್ಸಿಡೆಂಟ್ ಆಗಿ ಬರ್ತಾರನೋ, ಇವ್ರು ಬದುಕಲ್ಲ ಅಂದ್ರೆ ಅವ್ರ ಮನವೊಲಿಸಿ ಅವ್ರ ಕಿಡ್ನಿ ಇಸ್ಗಣ ಮನೋ ಅಂತ. ಮತ್ ದೇವ್ರು ಒಳ್ಳೆ ಸಂಪತ್ತು ಕೊಟ್ಟನಲ್ಲಮ್ಮ. ಮತ್ ನಿಮ್ಮ ಕಾಯಕ ಏನೋ ಹೋಗ್ಬೇಕು. ನೀವು ಯಾಕೆ ಹೋಗ್ಬೇಕು? ಓದಿ
ನಿನ್ನ ತಂದೆ ತಾಯಿಗಳು ನಿಮ್ಮನ್ನ ತಾವು ಉಪವಾಸವಿದ್ದು ನಿಮಗೆ ಕೊಟ್ಟು ಅವರು ಊಟವನ್ನ ಬಡಿಸ್ತಾ ಇದ್ದಾರೆ. ಯಾವುದೇ ತಂದೆ ತಾಯಿಗಳು ಮೊದಲು ಮಕ್ಕಳು ಊಟ ಮಾಡಿ ನಂತರ ತಾಯಿಯನ್ನ ಊಟ ತಾವು ಊಟ ಮಾಡುವಂತದ್ದು. ಹೋಗ್ಬೇಕು ನೀವು. ಯಾಕಂದ್ರೆ ನಿಮ್ಮಪ್ಪ ಅರಕು ಬನಿಯನ್ ಹಾಕೊಂಡು ನಿನಗೆ ಹೊಸ ಡ್ರೆಸ್ ಕೊಡ್ಸಿ ಓದಕ್ ಕಳಿಸ್ಯಾನ. ನೀವು ಓದ್ಬೇಕು. ನೀವು ನಿಮ್ಮಪ್ಪ ಅವಮಾನ ಮಾಡಿದವರ ಮುಂದೆ, ಅಗೌರವ ಮಾಡಿದವರ ಮುಂದೆ ನೀವು ಗೌರವವನ್ನು ಕೊಡುವಂತರಾಗ್ಬೇಕು. ಓದ್ಬೇಕು ನೀವು. ನಿಮ್ಮ ತಂದೆ ತಾಯಿಗಳ ಋಣ ತೀರ್ಸಕ್ ನೀವು ಓದ್ಲೇಬೇಕು. ನಿಮ್ದು ಓದುವುದೇ ಕಾಯಕ. ಆ ಮೋಳಿಗೆ ಮಾರ ಎಂದು ಕಟ್ಟಿಗೆ ಕಡಿಯೋದು ಕಾಯಕ ಆದ್ರೆ ನಿಮ್ದು ಓದುವುದು ಕಾಯಕ. ಓದಿ. ಯಾಕೆ ಓದಿ ಅಂದ್ರೆ ನಾನು ಹುಡುಗರಿಗೆಲ್ಲ ಹೇಳಿನಿ, ಸಾಯುವ ಮುನ್ನ ಸಾಧಿಸಿ. ಇವತ್ತು ನೀವೇ ನೀಲಿ ಪೆನ್ನು ಬಳಸಕತ್ತೀರಲ್ಲ, ಆ ನೀಲಿ ಪೆನ್ನು ಬಳಸುವವರು ಮುಂದೊಂದು ದಿನ ಹಸಿರು ಪೆನ್ನು ಬೆಳೆಸುವಂತರಾಗಿ. ನೀವು ಒಂದು ಗುರಿ ಇಟ್ಟುಕೊಳ್ಳಿ. ನಿಮ್ಮ ಗುರಿ ಅಣ್ಣರೇ, ವಿದ್ಯಾರ್ಥಿಗಳಿಗೆ 2 ನಿಮಿಷ. ನಿಮ್ಮ ಗುರಿ ಕೇಳಿ ಜನ ನಿಮ್ಮ ಉಚ್ಚ ಅಂತ ಕರೆದಾರಲ್ಲ, ನಿಮ್ಮ ಗುರಿ ಸಾಧಿಸಿದ ಮೇಲೆ ಅವರು ನೀವು ನೋಡಿ ಹುಚ್ಚರಾಗ್ಬೇಕು. ಹೌದಾ? ಜೊತೆಗೆ ಹುಟ್ಟು ಬಡತನದ ಗುಡಿಸಲೆಲ್ಲಾದ್ರೂ ಸಾವು ಅರಮನೆಯಲ್ಲಿ. ಮತ್ತೆ ಗಳಿಸ್ಬೇಡ್ರಿ ಅಂದ್ರೆ ಅರಮನೆ ಅಲ್ಲ, ನಿಯತ್ನಿಂದ ಗಳಿಸ್ರಿ, ಪ್ರಾಮಾಣಿಕತೆಯಿಂದ ಗಳಿಸ್ರಿ. ಸುಳ್ಳು ಮೋಸ ಮಾಡಿ ಗಳಿಸಿದವರ ಮನೆತನಗಳು ಹಾಳಾಗಿ ಹೋಗ್ಯವು. ಮಕ್ಕಳು ಉದ್ಧಾರಾಗಿಲ್ಲ. ಸತ್ಯ ಇದು. ಅನಾವಶ್ಯಕವಾಗಿ ಬಂದಂತ ಹಣ ನಮ್ಮನ್ನು ಕೆಡಿಸುತ್ತೆ, ಪರಿಶುದ್ಧದಿಂದ ಬಂದಂತ ಹಣ ನಮ್ಮನ್ನು ಉಳಿಸುತ್ತೆ. ಸತ್ಯ ಇದು ಮಾತು. ಇದನ್ನ ರಮೇಶ್ ಕುಮಾರ್ ಅವರು ಅದೇ ವಿಧಾನಸೌಧದಲ್ಲಿ ಮಾತಾಡ್ತಾರೆ. ನಾವೆಲ್ಲ ಬಡದಾಡಿ ಕಮಿಷನ್ ಸಾಯಕೈತೀವಿ, ನಮ್ಮ ಮಕ್ಕಳು ನೆಟ್ಟಿಗೆ SSLC ಪಾಸ್ ಆಗೋದು ಅಂತ. ಇನ್ನು IAS KS ಪಾಸ್ ಆಗ ದೂರ ಆಯ್ತಂತಾರ ಅವ್ರು. ಇವತ್ತು ರಾಜಕಾರಣಿಗಳ ಮಕ್ಕಳು ಸಣ್ಣ ವಯಸ್ಸಲ್ಲಿ ಕಿಡ್ನಿಯನ್ನ ಕಳ್ಕೊಂಡು ಸಾಯಕತ್ತೇವು, ಸತ್ತರು ಕೂಡ ಅದಾರ. IAS KS ಅಧಿಕಾರಿಗಳು ಅನಾವಶ್ಯಕವಾಗಿ ರಕ್ತವನ್ನು ಗಳಿಸಿ ತಮ್ಮ ಮಕ್ಕಳು SSLC ಪಾಸ್ ಆಗಿಲ್ಲ. ಮತ್ತೆ ಇಲ್ಲಿ ಶರಣ ಸಂಸ್ಕೃತಿಯಲ್ಲಿ ಕೆಟ್ಟ ಶಬ್ದಗಳನ್ನು ಬಳಸೋದು ಬೇಡ, ಒಳ್ಳೆ ಶಬ್ದಗಳೇ. ಅನಾಯಾಸವಾಗಿ ಬಂದ ಹಣ ನಮ್ಮನ್ನ ಯಾರು ಉದ್ಧಾರ ಮಾಡಲ್ಲ. ಗಳಿಸ್ರಮ್ಮ, ಸ್ವಂತ ಪರಿಶ್ರಮದಿಂದ ಗಳಿಸ್ರಿ. ನಾನು ಯಾರಿಗೆ ಗಳಿಸ್ಬಾರ್ದು ಅಂತ ಹೇಳಲ್ಲ, ಭ್ರಷ್ಟಾಚಾರ ಬೇಡ. ಇವನ್ಯಾರವ ಗೊತ್ತಿಲ್ಲ ಎಂದವರು ಇವ ನಮ್ಮವ ಎಂದು ಹಾಡಿ ಹೊಗಳುವಂತರಾಗಬೇಕು. ಅದು ಓದೋದೇ ಸಾಧ್ಯ, ಬೇರೆ ಎಲ್ಲಿಂದ ಸಾಧ್ಯ ಇಲ್ಲ. ನಮ್ಮ ಶತ್ರು ಕೂಡ ನಮ್ಮ ಸಾಧನೆಯನ್ನು ಕಂಡು ಖುಷಿ ಪಡಬೇಕು. ಚಿಟಿಕೆ ಹೊಡೆದು ಮಾತನಾಡಿಸುವ ಜನ ಮುಂದೊಂದು ದಿನ ಚಪ್ಪಾಳೆಯನ್ನು ತಟ್ಟಿ ಗೌರವಿಸುವಂತರಾಗಬೇಕು. ಗುರು ಎಂದವರು ನಮ್ಮ ನೋಡಿ ಏನಲ್ಲ ಗುರು ಎಂದವರು ಮುಂದೊಂದು ನಮ್ಮ ನೋಡಿ ಸರ್ ಅನ್ನುವಂತರಾಗಬೇಕು. ಹೆಂಗಾಗಬೇಕು ನಾವು? ಸರ್ ಅನ್ನುವಂತರಾಗಬೇಕು. ನಾ ಓದಿದ ಶಾಲೆಗೆ, ನಾ ಓದಿದ ಹಾಸ್ಟೆಲಿಗೆ ನಿಮಗೆ ಅವಕಾಶ ಇದೆ. ನೀವೇನ ಆಫೀಸರ್ ಆದ್ರೆ ಫಸ್ಟ್ ನಾವೇ ಪರಸಂ ಸರ್, ಬಾಲಲಿಂಗಪ್ಪ ಸರ್ ಎಲ್ಲ ಬಸವ ಚಾರಿಟಬಲ್ ಟ್ರಸ್ಟ್ನವ್ರು ಬಂದು ನಿಮ್ಮ ಮನೆಗೆ ಒಂದು ಕಾರ್ಡ್ ಕೊಟ್ಟು ಬಾರಮ್ಮ ಅಂತ. ನಾವು ಓದಿದ ಹಾಸ್ಟೆಲಿಗೆ ಮುಂದೊಂದು ದಿನ ಅತಿಥಿಗಳಾಗುವಂತರಾಗಬೇಕು. ಇವತ್ತು ನಾನು ಹೂವು ಕೊಡಕ್ ಕರೆದಿಲ್ಲ ಸಿಟ್ಟಾಗ ಬೇಡ, ನಿಮ್ ಮೇಲೆ ಹೂವು ಹಾಕೋಣ. ನಂತರ ನಮ್ಮನ್ನ ನೋಡಿ ತಲೆ ಎತ್ತಿ ಮಾತನಾಡುವಂತವರು ನಮ್ಮ ಸಾಧನೆ ಕಂಡು ತಲೆ ತಗ್ಗಿಸುವಂತರಾಗಬೇಕು. ನಿಮ್ಮ ಫಲಿತಾಂಶ ಸಮೂಹ ಮಾಧ್ಯಮಗಳಲ್ಲಿ ಪ್ರಕಟವಾಗುವಂತಿರಬೇಕು. ಈ ಜೀವ ಎಕ್ಸ್ಪೈರಿ ಆಗತ್ತೆ. ಎಕ್ಸ್ಪೈರಿ ಆಗೋ ಮುಂಚೆ ಇನ್ನೊಬ್ರಿಗೆ ಇನ್ಸ್ಪೈರ್ ಆಗ್ಬೇಕು. ಅದು ನಮ್ಮ ವೀರಭದ್ರಪ್ಪಣ್ಣ ನಮಗೆ ಬಹಳ ಇನ್ಸ್ಪೈರ್ ಆಗಿದ್ದಾರೆ. ನೀವು ಹೊಗಳ್ತೀರಿ ಅಂದ್ರೂ ಪರವಾಗಿಲ್ಲ, ಅತಿರೇಕ ಮಾಡ್ತೀರಂದ್ರೂ ಪರವಾಗಿಲ್ಲ. ಈ ವ್ಯಕ್ತಿನ ಇವತ್ತು ಈ ಸ್ಥಾನಕ್ಕೆ ನಿಲ್ಸೋದಕ್ಕೆ ಸಿದ್ದರಾಮಪ್ಪ ಮಾಡಿಸೋರು ಇರ್ಬೋದು, ವೀರಭದ್ರಪ್ಪ ಅಣ್ಣವರು ಇರ್ಬೋದು, ಪಂಪಣ್ಣ ಹಳ್ಳಿಯವರು ಇರ್ಬೋದು, ಈಗಿರುವ ಎಲ್ಲಾ ಧರ್ಮದರ್ಶಿಗಳು ಎಲ್ಲರೂ ನಮ್ಮ ಶ್ರಮ ಇದೆ. ಈ ಅಣ್ಣವರು ತುಂಬಿದ ಕೊಡ ತುಳುಕೋದಿಲ್ಲ. ಬಸವ ಚಾರಿಟಬಲ್ ಟ್ರಸ್ಟ್ ಅನ್ನ ಸಾಮಾನ್ಯ ರೀತಿಯಲ್ಲಿ ಕಟ್ಟಿಲ್ಲರಿ ಇವರು. ಅಣ್ಣ, ನಾನು 2008 ಈ ಒಂದು ಹಾಸ್ಟೆಲ್ ವಾರ್ಡನ್ ಆಗಿದ್ದೆ. ಸೆಲಿಕಿ ಇಲ್ಲ ಅಂತ 11 ಗಂಟೆಗೆ ಫೋನ್ ಮಾಡಿದ್ರೆ 11 ಗಂಟೆ 15 ನಿಮಿಷಕ್ಕೆ ಅಣ್ಣವರು ಏನೇನೇ ಕೆಲಸಗಳಿದ್ರು ಬಿಟ್ಟು ತಮ್ಮ ಕಾರಿನಲ್ಲಿ ಸೆಲಿಕಿ ಹಾಕೊಂಡು ಬಂದಂತವರು. ಇದರಲ್ಲಿ ಬೆವರು ಸಾಕಷ್ಟು ಇದೆ. ನೀವು ಹಗುರವಾಗಿ ಮಾತನಾಡ್ತೀರಿ, ವಾಟ್ಸಪ್ ನಾಗ ಮೆಸೇಜ್ ಮಾಡ್ತೀರಿ. ಇದ್ರ ಇತಿಹಾಸ ನಿಮಗೆ ಗೊತ್ತಿಲ್ಲ. ಎಷ್ಟು ಪರಿಶ್ರಮದಿಂದ ಈ ಸಂಸ್ಥೆಯನ್ನು ಕಟ್ಟ್ಯಾರ, ಎಷ್ಟು ಹಗಲು ರಾತ್ರಿ ಈ ಪರಿಶ್ರಮ ಕಟ್ಟ್ಯಾರ.
ಯಾರು ಸ್ವಾರ್ಥಕ್ಕಾಗಿ ₹1 ಬಳಕೆ ಮಾಡಿಲ್ಲ. ಹೌದಾ? ಇರ್ಲಿ ಅದ್ರ ಮಾತು. ಬಟ್ ಯಾವುದ್ರ ಬಗ್ಗೆ ಮಾತನಾಡುವಾಗ ಹಗುರವಾಗಿ ಮಾತನಾಡಬೇಡಿ. ನಾನೇನು ಆ ಸಂಸ್ಥೆಗೆ ಶ್ರಮ ಕೊಟ್ಟಿನಿ ಹಗುರವಾಗಿ ಮಾತನಾಡೋಕೆ? ಅದಕ್ಕೆ ಇದು ತನ್ನದೇ ಆದ ಒಂದು ದೊಡ್ಡ ಒಂದು ಸೇವೆ ಕೆಲಸವನ್ನ ಮಾಡಿರುವಂತಹದ್ದು. ಎಕ್ಸ್ಪೈರಿ ಆಗೋ ಮುಂಚೆ ಇನ್ನೊಬ್ಬರಿಗೆ ಇನ್ಸ್ಪೈರ್ ಆಗ್ಬೇಕು. ಗೆಟ್ ಔಟ್ ಅಂದಿರ್ತಾರೆ, ನಡೆ ಇಲ್ಲಿಂದ ಅಂದಿರ್ತಾರೆ. ಗೆಟ್ ಔಟ್ ಅಂದ್ರ ಮುಂದೆ ಕಟ್ ಔಟ್ ಆಗಿ ಬೆಳಿಬೇಕು. ಹಂಗ ನೀವು ಬೆಳಿತೀರಿ. ನಿಮಗೆ ಶರಣ ಸಾಹಿತ್ಯ ಏನಾದ್ರು ನಿಮ್ಮ ತಲೆಯಲ್ಲಿ ಬಿದ್ದರೆ, ನೀವು ಅಳವಡಿಸಿಕೊಂಡ್ರೆ 100% ನಿಮ್ಮ ಸಂಸಾರ ಚೆನ್ನಾಗಿರುತ್ತಮ್ಮ, ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ, ನಿಮ್ಮ ಹೆತ್ತವರ ತಂದೆ ತಾಯಿಗಳು ಶಾಂತಿಯಿಂದ ಇರ್ತಾರೆ. ಆ ಶಾಂತಿಯಿಂದ ತಂದುಕೊಡೋದು ಈ ವಚನ ಸಾಹಿತ್ಯ. ಸ್ವಲ್ಪ ಮಟ್ಟಿಗೆ 1 ತಾಸು ನಿಮ್ಮ ಸಮಯ ವೇಸ್ಟ್ ಆಗಿರಬಹುದು. ಬಂದು ಕುಂತ ಮೇಲೆ ಸಮಚಿತ್ತದಿಂದ ಕೇಳಿ. ಬರೀ ನೆನ್ಸಿ ಟೆಸ್ಟ್ ಇತ್ತು ನಾಳೆ ಇದೇ ಪ್ರಶಂಸೆ ಅವರು ಕಡಿಮೆ ಮಾರ್ಕ್ಸ್ ತಗೊಂಡ್ರೆ ಬಿಡ್ತಾರ? ಬೇಡ, ಬಿಟ್ಟಾಕ್ಬಿಡ್ರಿ. ಅವ್ರು ಬಂದ್ಬಿಟ್ಟಿವಿ. ಆ 1 ತಾಸು ಸಮಚಿತ್ತದಿಂದ ಕೇಳಿ. ನೀವು ಪುಣ್ಯಾತ್ಮರು. ಈ ವಯಸ್ಸಿಗೆ ನಿಮಗೆ ಶರಣ ಸಾಹಿತ್ಯ ಸಿಕ್ಕಿದೆ ಹೇಳ್ತಾರೆ ಬಹಳಷ್ಟು ಜನ. ಮುಗಿಸ್ನಾಯ್ತೇವೆ ನಾವು. ಮುಂದೆ ಹೇಳ್ತಾರೆ ಏನ್ ಬಿಡ್ರಿ, ಇದು ಶರಣ ಸಾಹಿತ್ಯ ನಾವೆಲ್ಲಿ ಓದೋ ಸಣ್ಣ ನೋಡ್ರು, ದೊಡ್ಡವ್ರು ಓದ್ಬೇಕು ಅನ್ನೋರು. ದೊಡ್ಡವ್ರು ಕೇಳಿದ್ರೆ ಅದೆಲ್ಲ ವಯಸ್ಸಾದವ್ರು ಅನ್ನೋದು. ವಯಸ್ಸಾದವ್ರು ಕೇಳಿದ್ರೆ ನಮ್ದು ಆಗಿಬಿಟ್ಟಿದಪ್ಪ, ನಾವು ಕೇಳಿ ಏನ್ ಮಾಡೋದು ಅನ್ನೋದು. ಯಾರಿಗೆ ಬೇಕಿದೆ? ಸಣ್ಣವರು ದೊಡ್ಡವ್ರು ಹೇಳೋದು, ದೊಡ್ಡ ನಮ್ದೆಲ್ಲ ಆಗೈತಿ ಕೇಳಿ ನಾವೇನ್ ಮಾಡೋದು ಅನ್ನೋದು. ಏನು ಮಾಡೋದಂದ್ರೆ ಶಾಂತಿ ಸಿಗುತ್ತೆ, ಸಮಾಧಾನ ಸಿಗುತ್ತೆ, ಆತ್ಮವಿಶ್ವಾಸದಿಂದ ಇರೋದಕ್ಕೆ ಸಾಧ್ಯ. ನನಗೆ ನಿನ್ನೆ ಬಸಲಿಂಗಪ್ಪಣ್ಣವರು ನಾಳೆ ನೀವು ಅನುಭವಿ ಆಗ್ಬೇಕು ಅಂತ. ನಾನು ಅನುಭವಿ ಆಗುವಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಆದ್ರೆ ಅವ್ರಿಗೆ ಅಣ್ಣವ್ರಿಗೆ ಹೇಳಿದ್ದೆ ನಾನು, ಯಾರಾದ್ರೂ ಕೈ ಕೊಟ್ರೆ ಎಷ್ಟೋ ಪ್ಲೇಯರ್ ಅಂತ ಹೇಳಿ ಇಟ್ಕರಿ, 12ನೇ ಬ್ಯಾಟ್ಮನ್ಸ್ ಅವ್ರ ಸ್ಥಾನ ತುಂಬಕ್ಕಾಗಿಲ್ಲ ಅಂದ್ರೆ ನನ್ನ ಸ್ಥಾನ ನಾನು ತುಂಬ್ತೀನಿ ಅಂತ ಹೇಳಿದೆ. ಅಂತ ಒಂದು ಸೇವೆನ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ, ಈ ಸಭೆಗೂ, ವಿಶೇಷವಾಗಿ ದಾಸೋಹಿಗಳಿಗೂ ಶರಣು ಶರಣಾರ್ಥಿಗಳು. ಜೀವ ಹೋದ ಮೇಲೆ ಅಸ್ಥಿ ಗಂಗೆ ಪಾಲು, ಆಸ್ತಿ ಮಕ್ಕಳ ಪಾಲು, ಪಿಂಡ ಕಾಗೆ ಪಾಲು, ಜೀವ ಯಮನ ಪಾಲು, ನೀವು ಮಾಡಿದ ದಾನ ಧರ್ಮ ಮಾತ್ರ ನಿಮ್ಮ ಪಾಲು ಎನ್ನುವ ರೀತಿಯಲ್ಲಿ, ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳ ಕುರಿತಾಗಿ ಹೂ ಆರ್ ಯು ಎಂದವರು ಹೌ ಆರ್ ಯು ಎನ್ನುವ ರೀತಿಯಲ್ಲಿ ಬೆಳೆಯಬೇಕಂತ ನುಡಿಗಳನ್ನ ಅತ್ಯಂತ ಮಾರ್ಮಿಕವಾಗಿ ಮತ್ತು ಮನಮುಟ್ಟುವ ರೀತಿಯಲ್ಲಿ ಇಂದಿನ ದಿನದ ಉರುಳಿಲ್ಲದ ಈ ಒಂದು ಸಂಪತ್ತಿಗಾಗಿ ಬಡದಾಡುವುದು ಬೇಡ ಎನ್ನುವ ವಿಚಾರಧಾರೆಯನ್ನು ಅತ್ಯಂತ ಸುದೀರ್ಘವಾಗಿ, ಸುಸ್ಪಷ್ಟವಾಗಿ ಮತ್ತು ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಈ ಒಂದು ಶರಣ ಸಾಹಿತ್ಯವನ್ನ ಉಣಬಡಿಸಿರ್ತಕ್ಕಂಥ ಗುರುಗಳಿಗೆ, ಅದರಲ್ಲೂ ವಿಶೇಷವಾಗಿ ಈ ಒಂದು ಪರಶುರಾಮ್ ಮಲ್ಲಾಪುರ ಗುರುಗಳಿಗೆ ಶಿರವಾಗಿ ವಂದಿಸುತ್ತಾ, ಅದೇ ರೀತಿಯಲ್ಲಿ ಈ ಒಂದು ಕರಿಯ ನಿತ್ತಡವಲ್ಲೇ, ಸಿರಿಯ ನಿತ್ತಡವಲ್ಲೇ, ಇರಿದಪ್ಪ ರಾಜ್ಯವ ನಿತ್ತಡವಲ್ಲೇ, ಶರಣರ ಸುಳ್ಳುಡಿಗೆಯ ಅರಗಳಿಗೆ ಇತ್ತಡೆ ನಿಮ್ಮನ್ನು ಎತ್ತ ಕಾಣೆ ರಾಮನಾಥ ಎನ್ನುವ ಒಂದು ಶರಣರ ನುಡಿಗಳನ್ನ ನುಡಿಯುತ್ತಾ, ಹಾಗೆ ಎಲ್ಲಾ ಶರಣ ಬಂಧುಗಳನ್ನು ಕೂಡ ಈ ಒಂದು ಸ್ಮರಿಸುತ್ತಾ, ಅನೇಕ ವಿಚಾರಧಾರೆಗಳನ್ನು ಕೂಡ ಹಂಚಿಕೊಂಡಿರ್ತಕ್ಕಂಥ ಗುರುಗಳಿಗೆ ಶಿರವಾಗಿ ವಂದಿಸುತ್ತಾ, ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರ ಪರವಾಗಿ ಕೂಡ ಆತ್ಮೀಯವಾದ ಹೃದಯ ಸ್ಪರ್ಶಿಯಾದ ವಂದನೆಗಳನ್ನ ಅರ್ಪಿಸುತ್ತೇನೆ. ತದನಂತರ ವೇದಿಕೆ ಮೇಲಿರ್ತಕ್ಕಂಥ